ಎಕ್ಸಾಮ್ ಟ್ರಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದ ಮೂಲಕ 2020 ಮಾರ್ಚ್ ಮಂತ್ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಟಾಪ್ 100+ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನೋಡೋಣ. ಈ ವಿಡಿಯೋನ ನೋಡೋಕೆ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈಗ 2020 ಮಾರ್ಚ್ ಮಂತ್ ಪ್ರಚಲಿತ ಘಟನೆಗಳನ್ನ ನೋಡೋಣ. ದಿ ಡೆತ್ ಆಫ್ ಜೀಸಸ್ ಪುಸ್ತಕದ ಲೇಖಕರು ಯಾರು? ಉತ್ತರ ಜೆ.ಎಂ. ಕೋಟ್ಜಿ. ದಿ ಡೆತ್ ಆಫ್ ಜೀಸಸ್ ಪುಸ್ತಕದ ಲೇಖಕರು ಜೆ.ಎಂ. ಕೋಟ್ಜಿ. ಇಂಡಿಯಾ ರೇಟಿಂಗ್ಸ್ ಅಥವಾ ಇಂಡ್ರಾ ಪ್ರಕಾರ 2020-21 ಆರ್ಥಿಕ ವರ್ಷದಲ್ಲಿ ಭಾರತೀಯ ಆರ್ಥಿಕತೆಯ ಅಂದಾಜು ಜಿಡಿಪಿ ಬೆಳವಣಿಗೆ ಎಷ್ಟು? ಉತ್ತರ 3.6%. ಈ ಆರ್ಬಿಐನ ಉಪ ಗವರ್ನರ್ ಅವರ ಅಧಿಕಾರಾವಧಿಯನ್ನು 2020 ಏಪ್ರಿಲ್ 3ರಿಂದ 1 ವರ್ಷದ ಅವಧಿಗೆ ವಿಸ್ತರಿಸಲಾಗಿದೆ. ಉತ್ತರ ಬಿ.ಪಿ. ಕನುಂಗೋ. ಸೂಪರ್ ಲಾರ್ಜ್ ಮಲ್ಟಿಪಲ್ ರಾಕೆಟ್ ಲಾಂಚರ್ಗಳ ಯಶಸ್ವಿ ಪರೀಕ್ಷೆಯನ್ನು ಇತ್ತೀಚೆಗೆ ಯಾವ ದೇಶ ನಡೆಸಿದೆ? ಉತ್ತರ ಉತ್ತರ ಕೊರಿಯಾ. ಸೂಪರ್ ಲಾರ್ಜ್ ಮಲ್ಟಿಪಲ್ ರಾಕೆಟ್ ಲಾಂಚರ್ಗಳ ಯಶಸ್ವಿ ಪರೀಕ್ಷೆಯನ್ನು ಇತ್ತೀಚೆಗೆ ಉತ್ತರ ಕೊರಿಯಾ ದೇಶವು ನಡೆಸಿದೆ. ಕರೋನಾ ವೈರಸ್ ಹರಡುವಿಕೆಯ ವಿರುದ್ಧ ಹೋರಾಡಲು 11 ಅಂತರ್ ಇಲಾಖಾ ಸಮಿತಿಗಳನ್ನು ಒಳಗೊಂಡ ತಂಡ 11 ಯಾವ ರಾಜ್ಯ ರಚಿಸಿದೆ? ಉತ್ತರ ಉತ್ತರ ಪ್ರದೇಶ. ಕರೋನಾ ವೈರಸ್ ಹರಡುವಿಕೆಯ ವಿರುದ್ಧ ಹೋರಾಡಲು 11 ಅಂತರ ಇಲಾಖಾ ಸಮಿತಿಗಳನ್ನು ಒಳಗೊಂಡ ತಂಡ 11 ಉತ್ತರ ಪ್ರದೇಶ ರಾಜ್ಯವು ರಚಿಸಿದೆ. ಫಿಚ್ ಸೊಲ್ಯೂಷನ್ಸ್ ಪ್ರಕಾರ 2020-21 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ ಅಂದಾಜು ಜಿಡಿಪಿ ಬೆಳವಣಿಗೆ ಎಷ್ಟಪ್ಪ ಅಂದ್ರೆ ಉತ್ತರ 4.6%. ಫಿಚ್ ಸೊಲ್ಯೂಷನ್ ಪ್ರಕಾರ 2020-21 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ ಅಂದಾಜು ಮಾಡಲಾದಂತಹ ಜಿಡಿಪಿ ಬೆಳವಣಿಗೆ ಎಷ್ಟಪ್ಪ ಅಂದ್ರೆ 4.6%. ಕೋವಿಡ್-19 ಕಾರಣದಿಂದಾಗಿ ಲಾಕ್ಡೌನ್ ಪರಿಸ್ಥಿತಿಯ ಮಧ್ಯೆ ದೇಶದಲ್ಲಿ ಪೂರೈಕೆ ಸರಪಳಿ ಸಮಸ್ಯೆಗಳನ್ನು ತಗ್ಗಿಸಲು ಸರ್ಕಾರ ಮಂತ್ರಿ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಯಾರು? ಉತ್ತರ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ. ಕೋವಿಡ್-19 ಕಾರಣದಿಂದಾಗಿ ಲಾಕ್ಡೌನ್ ಪರಿಸ್ಥಿತಿಯ ಮಧ್ಯೆ ದೇಶದಲ್ಲಿ ಪೂರೈಕೆ ಸರಪಳಿ ಸಮಸ್ಯೆಗಳನ್ನು ತಗ್ಗಿಸಲು ಸರ್ಕಾರ ಮಂತ್ರಿ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಬಂದು ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ. ಕೋವಿಡ್-19 ಸಾಂಕ್ರಾಮಿಕ ರೋಗದಂತಹ ಯಾವುದೇ ರೀತಿಯ ತುರ್ತು ಅಥವಾ ತೊಂದರೆಯ ಪರಿಸ್ಥಿತಿಯನ್ನು ಎದುರಿಸಲು ಕೇಂದ್ರವು ಪಿಎಂ ಕೇರ್ಸ್ ನಿಧಿಯನ್ನು ರಚಿಸಿದೆ. ಈ ನಿಧಿಯ ಖಾತೆ ವ್ಯವಸ್ಥಾಪಕ ಯಾವ ಬ್ಯಾಂಕ್ ಆಗಿದೆ? ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಒಂದು ಕೋವಿಡ್-19 ಸಾಂಕ್ರಾಮಿಕ ರೋಗದಂತಹ ಯಾವುದೇ ರೀತಿಯ ತುರ್ತು ಅಥವಾ ತೊಂದರೆಯ ಪರಿಸ್ಥಿತಿಯನ್ನು ಎದುರಿಸಲು ಕೇಂದ್ರವು ಪಿಎಂ ಕೇರ್ಸ್ ನಿಧಿಯನ್ನು ರಚಿಸಿದೆ. ಈ ನಿಧಿಯ ಖಾತೆಯ ವ್ಯವಸ್ಥಾಪಕ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಮುಂದಿನ ಹಣಕಾಸು ವರ್ಷದಿಂದ ಅಂದರೆ 1 ಏಪ್ರಿಲ್ 2020ರಿಂದ ಎಷ್ಟು ಪಿಎಸ್ಪಿ ಬ್ಯಾಂಕುಗಳನ್ನು 4 ಪಿಎಸ್ಪಿಗಳಾಗಿ ವಿಲೀನಗೊಳಿಸಲಾಗುತ್ತದೆ? ಉತ್ತರ 10. ಕೋವಿಡ್-19 ವಿರುದ್ಧ ಹೋರಾಡುವ ಆರೋಗ್ಯ ಕಾರ್ಯಕರ್ತರಿಗೆ ವಿಮಾ ಯೋಜನೆಯನ್ನು ಇತ್ತೀಚೆಗೆ ಸರ್ಕಾರ ಘೋಷಿಸಿದೆ. ಈ ಯೋಜನೆಯು 90 ದಿನಗಳ ಅವಧಿಗೆ ಆರೋಗ್ಯ ಸೇವೆ ಒದಗಿಸುವವರಿಗೆ ಡ್ಯಾಶ್ ಮೊತ್ತದ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ಉತ್ತರ 50 ಲಕ್ಷ ರು. ವಾರ್ಷಿಕವಾಗಿ ಪ್ರಪಂಚದಾದ್ಯಂತ ಅರ್ತ್ ಅವರನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ ಕೊನೆಯ ಶನಿವಾರ. ವಾರ್ಷಿಕವಾಗಿ ಪ್ರಪಂಚದಾದ್ಯಂತ ಅರ್ತ್ ಅವರನ್ನು ಪ್ರತಿ ವರ್ಷ ಮಾರ್ಚ್ ಕೊನೆಯ ಶನಿವಾರದಂದು ಆಚರಣೆ ಮಾಡಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ಮೇಡ್ ಇನ್ ಇಂಡಿಯಾ ಕೋವಿಡ್-19 ಪರೀಕ್ಷಾ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದೆ? ಉತ್ತರ ಮಿನಲ್ ದಕಾವೆ ಭೋಸಲೆ. ಮೊದಲ ಮೇಡ್ ಇನ್ ಇಂಡಿಯಾ ಕೋವಿಡ್-19 ಪರೀಕ್ಷಾ ಕಿಟ್ ಅನ್ನು ಮಿನಲ್ ದಕಾವೆ ಭೋಸಲೆ ಅಭಿವೃದ್ಧಿಪಡಿಸಿದೆ. 2019-20 ಹಸಿರು ಬಾಂಡ್ಗಳ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ಹಣವನ್ನು ಸಂಗ್ರಹಿಸಿದೆ? $100 ಮಿಲಿಯನ್ ಗಳಷ್ಟು.
2020ರಲ್ಲಿ ನೌಕರರ ಭವಿಷ್ಯ ನಿಧಿ ಅಥವಾ ತಿದ್ದುಪಡಿ ಯೋಜನೆಯನ್ನು ಆಹ್ವಾನಿಸಲು ಈ ಯಾವ ಯೋಜನೆಗಳ ತಿದ್ದುಪಡಿಯನ್ನು ಸರ್ಕಾರ ಸೂಚಿಸಿದೆ? ಲಾಕ್ಡೌನ್ ಸಂದರ್ಭದಲ್ಲಿ ಕೋವಿಡ್-19 ಸಾಂಕ್ರಾಮಿಕ ರೋಗದ ವಿರುದ್ಧದ ಹೋರಾಡಲು ಇಪಿಎಫ್ ಸದಸ್ಯರು ಮರುಪಾವತಿಸಲಾಗದ ಮುಂಗಡವನ್ನು ಹಿಂಪಡೆಯಲು ಅನುವು ಮಾಡಿಕೊಡುತ್ತದೆ. ಉತ್ತರ ನೌಕರರ ಭವಿಷ್ಯ ನಿಧಿ ಅಥವಾ ಇಪಿಎಫ್ ಯೋಜನೆ 1952. ಇವರಲ್ಲಿ ಯಾರು ಅತ್ಯುತ್ತಮ ನಟ ವಿಮರ್ಶಕ ಚಾಯ್ಸ್ ಫಿಲ್ಮ್ ಅವಾರ್ಡ್ 2020 ಗೆದ್ದಿದ್ದಾರೆ? ಉತ್ತರ ರಣವೀರ್ ಸಿಂಗ್. ರಣವೀರ್ ಸಿಂಗ್ ರವರು ಅತ್ಯುತ್ತಮ ನಟ ವಿಮರ್ಶಕ ಚಾಯ್ಸ್ ಫಿಲ್ಮ್ ಅವಾರ್ಡ್ 2020 ಗೆದ್ದುಕೊಂಡಿದ್ದಾರೆ. ಕಾಲ್ಪನಿಕವಲ್ಲದ ವಿಭಾಗದಲ್ಲಿ 2019 ಹಿಂದೂ ಸಾಹಿತ್ಯ ಪ್ರಶಸ್ತಿ ವಿಜೇತರು ಯಾರು? ಉತ್ತರ ಸಂತಾನು ದಾಸ್. ಕಾಲ್ಪನಿಕವಲ್ಲದ ವಿಭಾಗದಲ್ಲಿ 2019 ಹಿಂದೂ ಸಾಹಿತ್ಯ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂದ್ರೆ ಸಂತಾನು ದಾಸ್ ರವರು. ಕ್ರಿಟಿಕ್ಸ್ ಚಾಯ್ಸ್ ಫಿಲ್ಮ್ ಅವಾರ್ಡ್ಸ್ 2020 ಅತ್ಯುತ್ತಮ ನಿರ್ದೇಶಕರು ಯಾರಪ್ಪ ಅಂದ್ರೆ ಜೋಯಾ ಅಖ್ತರ್. ಕಾದಂಬರಿ ವಿಭಾಗದಲ್ಲಿ 2019 ಹಿಂದೂ ಸಾಹಿತ್ಯ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ. ಉತ್ತರ ಮಿರ್ಜಾ ವಹೀದ್. ಕಾದಂಬರಿ ವಿಭಾಗದಲ್ಲಿ 2019 ಹಿಂದೂ ಸಾಹಿತ್ಯ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂದ್ರೆ ಮಿರ್ಜಾ ವಹೀದ್. 1 ಏಪ್ರಿಲ್ 2020 ಭಾರತದಲ್ಲಿ ಒಟ್ಟು ಸಾರ್ವಜನಿಕ ವಲಯದ ಬ್ಯಾಂಕುಗಳ ಸಂಖ್ಯೆ ಎಷ್ಟು? ಉತ್ತರ 12 ಬ್ಯಾಂಕ್ಗಳಾಗಿರ್ತವೆ. ಏಪ್ರಿಲ್ 1, 2020 ಭಾರತದಲ್ಲಿ ಒಟ್ಟು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಎಷ್ಟಪ್ಪ ಅಂದ್ರೆ 12 ಆಗಿರುತ್ತವೆ. ಪಿಎಸ್ಬಿಗಳಿಗೆ ಸಂಬಂಧಿಸಿದಂತೆ ನೀಡಿರುವ ವಿಲೀನಗಳಲ್ಲಿ ಯಾವುದು ಸರಿಯಾಗಿಲ್ಲ? ಉತ್ತರ ಕಾರ್ಪೊರೇಷನ್ ಬ್ಯಾಂಕ್ಗೆ ಅಲಹಾಬಾದ್ ಬ್ಯಾಂಕ್, ಇದು ರಾಂಗ್ ಆಗಿರುತ್ತೆ. ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಜಾಯಿನ್ ಆಗಿರುತ್ತೆ. ಕೆನರಾ ಬ್ಯಾಂಕ್ಗೆ ಸಿಂಡಿಕೇಟ್ ಬಂದು ಮರ್ಜ್ ಆಗುತ್ತೆ. ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮರ್ಜ್ ಆಗುತ್ತೆ. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಪ್ರಧಾನ ಕಚೇರಿ ಎಲ್ಲಿದೆ? ಉತ್ತರ ಗ್ಲ್ಯಾಂಡ್ ನಲ್ಲಿದೆ. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಪ್ರಧಾನ ಕಚೇರಿ ಬಂದು ಗ್ಲ್ಯಾಂಡ್ ನಲ್ಲಿ ನಾವು ಕಾಣಬಹುದು. ಈ ದಿನಗಳಲ್ಲಿ ಯಾವುದು ವಿಶ್ವ ಹವಾಮಾನ ದಿನವೆಂದು ಆಚರಿಸಲಾಗುತ್ತದೆ? ಉತ್ತರ 23 ಮಾರ್ಚ್. ಪ್ರತಿ ವರ್ಷ 23 ಮಾರ್ಚ್ ರಂದು ವಿಶ್ವ ಹವಾಮಾನ ದಿನವೆಂದು ಆಚರಿಸಲಾಗುತ್ತದೆ. BS6 ದರ್ಜೆಯ ಇಂಧನ ಪೂರೈಕೆಯನ್ನು ಪ್ರಾರಂಭಿಸಿದ ದೇಶದ ಮೊದಲ ಕಂಪನಿ ಇಂಡಿಯನ್ ಆಯಿಲ್ ಕಾರ್ಪ್. ದೇಶದಲ್ಲಿ ಅಲ್ಟ್ರಾ ಲೋ ಸಲ್ಫರ್ BS6 ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸಂಪೂರ್ಣವಾಗಿ ಬದಲಾಯಿಸಲು ಸರ್ಕಾರ ನಿಗದಿಪಡಿಸಿದ ಗಡುವು ಏನು? ಉತ್ತರ 1 ಏಪ್ರಿಲ್ 2020. BS6 ದರ್ಜೆಯ ಇಂಧನ ಪೂರೈಕೆಯನ್ನು ಪ್ರಾರಂಭಿಸಿದ ದೇಶದ ಮೊದಲ ಕಂಪನಿ ಬಂದು ಇಂಡಿಯನ್ ಆಯಿಲ್ ಕಾರ್ಪ್. ದೇಶದಲ್ಲಿ ಅಲ್ಟ್ರಾ ಲೋ ಸಲ್ಫರ್ BS6 ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸಂಪೂರ್ಣವಾಗಿ ಬದಲಾಯಿಸಲು ಸರ್ಕಾರ ನಿಗದಿಪಡಿಸಿದಂತ ಗಡುವು ಏನಪ್ಪಾ ಅಂದ್ರೆ 1 ಏಪ್ರಿಲ್ 2020 ಹಿರಿಯ ಉದ್ಯಮಿ ಲೊರೆಂಜೊ ಸ್ಯಾಂಜ್ ಇತ್ತೀಚೆಗೆ ಕೋವಿಡ್-19 ನಿಂದ ನಿಧನರಾದರು. ಈ ಯಾವ ಫುಟ್ಬಾಲ್ ಕ್ಲಬ್ಗಳ ಮಾಜಿ ಅಧ್ಯಕ್ಷರಾಗಿದ್ದರು? ಉತ್ತರ ರಿಯಲ್ ಮ್ಯಾಡ್ರಿಡ್. ಹಿರಿಯ ಉದ್ಯಮಿ ಲೊರೆಂಜ್ ಸ್ಯಾಂಜೋ ಇತ್ತೀಚೆಗೆ ಕೋವಿಡ್-19 ನಿಂದ ನಿಧನರಾದರು. ಇವರು ರಿಯಲ್ ಮ್ಯಾಡ್ರಿಡ್ ಫುಟ್ಬಾಲ್ ಕ್ಲಬ್ಗಳ ಮಾಜಿ ಅಧ್ಯಕ್ಷರಾಗಿದ್ದರು. ಭಾರತದಲ್ಲಿ ಈ ಯಾವ ನಾಯಕರ ಸ್ವಾತಂತ್ರ್ಯ ಹೋರಾಟದ ನೆನಪಿಗಾಗಿ ಮಾರ್ಚ್ 23 ರಂದು ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ ಭಗತ್ ಸಿಂಗ್, ಸುಖದೇವ್ ಥಾಪರ್ ಮತ್ತು ಶಿವರಾಮ್ ರಾಜ್ಗುರು ರವರ ನೆನಪಿಗಾಗಿ ಭಾರತದಲ್ಲಿ ಮಾರ್ಚ್ 23 ರಂದು ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. S&P ಗ್ಲೋಬಲ್ ರೇಟಿಂಗ್ಸ್ ಪ್ರಕಾರ 2020-21 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ GDP ಬೆಳವಣಿಗೆಯ ಮುನ್ಸೂಚನೆ ಏನಾಗಿತ್ತು? ಉತ್ತರ 5.7%. 2020 ಅಬೇಲ್ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ. ಉತ್ತರ ಹಿಲೇಲ್ ಫರ್ಸ್ಟನ್ಬರ್ಗ್ ಮತ್ತು ಗ್ರೆಗೋರಿ ಮಾರ್ಗಲಿಸ್.
ಇವರು 2020 ಅಬೆಲ್ ಪ್ರಶಸ್ತಿ ವಿಜೇತರಾಗಿರ್ತಾರೆ. ಹೆರಿಟೇಜ್ ಫೌಂಡೇಶನ್ ಸೂಚ್ಯಂಕ ಪ್ರಕಟಿಸಿದ 2020 ಆರ್ಥಿಕ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೇನು? ಉತ್ತರ 120ನೇ ಸ್ಥಾನ. ಹೆರಿಟೇಜ್ ಫೌಂಡೇಶನ್ ಸೂಚ್ಯಂಕ ಪ್ರಕಟಿಸಿದ 2020 ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಬಂದು 120ನೇ ಸ್ಥಾನವಾಗಿರುತ್ತೆ. ಲೆಗಸಿ ಆಫ್ ಲರ್ನಿಂಗ್ ಪುಸ್ತಕದ ಲೇಖಕರು ಯಾರು? ಉತ್ತರ ಸವಿತಾ ಚಾಬ್ರಾ. ಲೆಗಸಿ ಆಫ್ ಲರ್ನಿಂಗ್ ಪುಸ್ತಕದ ಲೇಖಕರು ಬಂದು ಸವಿತಾ ಚಾಬ್ರಾ. ಭಾರತದ ಮೊದಲ ರೀತಿಯ ಕೋವಿಡ್-19 ಮೀಸಲಾದ ಆಸ್ಪತ್ರೆಯನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಮುಂಬೈ. ಜಾಗತಿಕವಾಗಿ ವಿಶ್ವ ಕ್ಷಯ ದಿನ ಅಥವಾ ಟಿಬಿ ದಿನವಾಗಿ ಯಾವ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 24ರಂದು. ಪ್ರತಿ ವರ್ಷ ಜಾಗತಿಕವಾಗಿ ವಿಶ್ವ ಕ್ಷಯ ರೋಗ ಅಥವಾ ಟಿಬಿ ದಿನವನ್ನಾಗಿ ಮಾರ್ಚ್ 24ರಂದು ಆಚರಿಸಲಾಗುತ್ತದೆ. ಸಿಎಂ ಕಮಲ್ನಾಥ್ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಉತ್ತರ ಶಿವರಾಜ್ ಸಿಂಗ್ ಚೌಹಾಣ್. ಸಿಎಂ ಕಮಲ್ನಾಥ್ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಸ್ಥಳೀಯ ಫ್ಯೂರಿ ಎಂಬ ದ್ವೈವಾರ್ಷಿಕ ವ್ಯಾಯಾಮವನ್ನು ಇತ್ತೀಚೆಗೆ ಯಾವ ದೇಶದ ಸೈನಿಕರ ನಡುವೆ ನಡೆಸಲಾಯಿತು? ಉತ್ತರ ಯುಎಸ್ ಯುಎಇ. ಸ್ಥಳೀಯ ಫ್ಯೂರಿ ಎಂಬ ದ್ವೈವಾರ್ಷಿಕ ವ್ಯಾಯಾಮವನ್ನು ಇತ್ತೀಚೆಗೆ ಯುಎಸ್ ಮತ್ತು ಯುಎಇ ನಡುವೆ ನಡೆಯಿತು. ಯುಬಿಎಸ್ ಸೆಕ್ಯೂರಿಟೀಸ್ ಪ್ರಕಾರ ಭಾರತದ ಜಿಡಿಪಿ ಬೆಳವಣಿಗೆಯು ಹಣಕಾಸು ವರ್ಷ 2021ಕ್ಕೆ %ರಷ್ಟು ಬೆಳೆಯುತ್ತದೆ ಎಂದು ಊಹಿಸಲಾಗಿದೆ. ಉತ್ತರ 4%. ಒಟ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಬಲಿಪಶುಗಳ ಗಣತಿಗೆ ಸಂಬಂಧಿಸಿದ ಸತ್ಯದ ಹಕ್ಕಿಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ರಂದು ಆಚರಿಸಲಾಗುತ್ತದೆ? ಉತ್ತರ 24 ಮಾರ್ಚ್. ಹೆರಿಟೇಜ್ ಫೌಂಡೇಶನ್ ಸೂಚ್ಯಂಕ ಪ್ರಕಟಿಸಿದ 2020 ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಉತ್ತರ ಸಿಂಗಾಪುರ್. ಹೆರಿಟೇಜ್ ಫೌಂಡೇಶನ್ ಸೂಚ್ಯಂಕ ಪ್ರಕಟಿಸಿದ 2020 ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಸಿಂಗಾಪುರ್ ದೇಶವು ಅಗ್ರಸ್ಥಾನದಲ್ಲಿದೆ. ಭಾರತ ದೇಶವು 120ನೇ ಸ್ಥಾನದಲ್ಲಿದೆ. ತಮಿಳುನಾಡು ಸರ್ಕಾರ ಹೊಸ ಜಿಲ್ಲೆಯಾಗಿ ಮಯಿಲಾಡುತುರೈಯನ್ನ ಘೋಷಿಸಿದೆ. ಈ ಒಂದು ಯಾವ ಜಿಲ್ಲೆಯನ್ನು ವಿಭಜಿಸುವ ಮೂಲಕ ಈ ಹೊಸ ಜಿಲ್ಲೆಯನ್ನು ರಚಿಸಲಾಗಿದೆ? ಉತ್ತರ ನಾಗಪಟ್ಟಣಂ. ಕೋವಿಡ್-19 ಸಾಂಕ್ರಾಮಿಕದ ಮಧ್ಯೆ 2020 G20 ಶೃಂಗಸಭೆ ವಾಸ್ತವಿಕವಾಗಿ ನಡೆಯಲಿದೆ. ಪ್ರಸ್ತುತ G20 ಶೃಂಗಸಭೆಗೆ ಅಧ್ಯಕ್ಷರಾಗಿರುವ ದೇಶ ಯಾವುದು? ಉತ್ತರ ಸೌದಿ ಅರೇಬಿಯಾ. ಮಾರ್ಚ್ 31, 2020ಕ್ಕೆ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸಲು ನಬಾರ್ಡ್ ಎಷ್ಟು ಮೊತ್ತವನ್ನು ಒದಗಿಸಿದೆ? ಉತ್ತರ 42,313 ಕೋಟಿ ರು. ಮಾರ್ಚ್ 31, 2020ಕ್ಕೆ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸಲು ನಬಾರ್ಡ್ 42,313 ಕೋಟಿ ರು ಅಷ್ಟು ಮೊತ್ತವನ್ನು ಒದಗಿಸಿದೆ. ಐಎಎಫ್ಟಿಸಿ ಇಂಡಿಯಾ ಇಂಟರ್ನ್ಯಾಷನಲ್ ಫಿಲ್ಮ್ ಟೂರಿಸಂ ಕಾನ್ಕ್ಲೇವ್ ಪ್ರವಾಸೋದ್ಯಮದ ಪರಿಣಾಮ ಪ್ರಶಸ್ತಿ 2020 ಯಾರಿಗೆ ನೀಡಿ ಗೌರವಿಸಲಾಗಿದೆ? ಉತ್ತರ ಜೋಯಾ ಅಖ್ತರ್. ವಾಲ್ಮಾರ್ಟ್ ಇಂಡಿಯಾದ ಬೆಸ್ಟ್ ಪ್ರೈಸ್ ನ ಹೊಸ ಸಿಇಒ ಆಗಿ ನೇಮಕಗೊಂಡವರು ಯಾರು? ಉತ್ತರ ಸಮೀರ್ ಅಗರ್ವಾಲ್. ವಾಲ್ಮಾರ್ಟ್ ಇಂಡಿಯಾದ ಬೆಸ್ಟ್ ಪ್ರೈಸ್ ಹೊಸ ಸಿಇಒ ಆಗಿ ಸಮೀರ್ ಅಗರ್ವಾಲ್ ರವರು ನೇಮಕಗೊಂಡಿದ್ದಾರೆ. ಭಾರತದ ಆಟಗಾರ ಅಬ್ದುಲ್ ಲತೀಫ್ ನಿಧನರಾದರು. ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದರು? ಉತ್ತರ ಫುಟ್ಬಾಲ್. ಹೊಸದಾಗಿ ರೂಪುಗೊಂಡ ಜಿಲ್ಲೆ ಮಯಿಲಾಡುತುರೈ ಸೇರ್ಪಡೆಯೊಂದಿಗೆ ತಮಿಳುನಾಡಿನ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು?
ಉತ್ತರ 38. ಆದಾಯ ತೆರಿಗೆಯನ್ನು ರಿಟರ್ನ್ ಸಲ್ಲಿಸುವ ಹೊಸ ಗಡುವು ಏನು? ಉತ್ತರ ಜೂನ್ 30. ಇಂಡಸ್ಇಂಡ್ ಬ್ಯಾಂಕ್ನ ಹೊಸ ಎಂಡಿ ಮತ್ತು ಸಿಇಒ ಆಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ಸುಮಂತ್ ಕಟ್ಪಾಲಿಯಾ. ಇಂಡಸ್ಇಂಡ್ ಬ್ಯಾಂಕ್ನ ಹೊಸ ಎಂಡಿ ಮತ್ತು ಸಿಇಒ ಆಗಿ ಸುಮಂತ್ ಕಟ್ಪಾಲಿಯಾರವರನ್ನು ನೇಮಿಸಲಾಗಿದೆ. ಎಸ್ಬಿಐನ ಸಿಎಸ್ಆರ್ ಚಟುವಟಿಕೆಯಲ್ಲಿ ಹಣಕಾಸು ವರ್ಷ 2021ರ ವಾರ್ಷಿಕ ಲಾಭದ ಶೇಕಡಾವಾರು ಮೊತ್ತವನ್ನು ಸಾಲಗಾರನು ಕೋವಿಡ್-19 ಸಾಂಕ್ರಾಮಿಕ ರೋಗದ ಕಾರಣಕ್ಕಾಗಿ ಒದಗಿಸುತ್ತಾನೆ. ಎಷ್ಟು %? ಉತ್ತರ 0.25% ಅಷ್ಟು. ಬಂಧಿತ ಮತ್ತು ಕಾಣೆಯಾದ ಸಿಬ್ಬಂದಿ ಸದಸ್ಯರೊಂದಿಗೆ ಅಂತಾರಾಷ್ಟ್ರೀಯ ಒಗ್ಗಟ್ಟಿನ ದಿನವನ್ನು ವಾರ್ಷಿಕವಾಗಿ ಡ್ಯಾಶರಂದು ನಡೆಸಲಾಗುತ್ತದೆ. ಉತ್ತರ ಮಾರ್ಚ್ 25ರಂದು. ಕ್ಷಯರೋಗವನ್ನು ಅಥವಾ ಟಿಬಿಯನ್ನು ಯಾವ ವರ್ಷದಲ್ಲಿ ನಿರ್ಮೂಲನೆ ಮಾಡುವ ಉದ್ದೇಶವನ್ನು ಭಾರತ ಸರ್ಕಾರ ಹೊಂದಿದೆ? ಉತ್ತರ 2025. ಕ್ಷಯರೋಗವನ್ನು ಅಥವಾ ಟಿಬಿಯನ್ನು 2025ರೊಳಗೆ ನಿರ್ಮೂಲನೆ ಮಾಡುವ ಉದ್ದೇಶವನ್ನು ಅಥವಾ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಮಹಿಳೆಯರಿಗೆ ಸಂಬಂಧಿಸಿದಂತೆ ಸಮಾಜದಲ್ಲಿ ವರ್ತನೆಯ ಬದಲಾವಣೆಯನ್ನು ತರಲು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ವರ್ತನೆಯ ಬದಲಾವಣೆ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಉತ್ತರ ದೆಹಲಿ. ಮಹಿಳೆಯರಿಗೆ ಸಂಬಂಧಿಸಿದಂತೆ ಸಮಾಜದಲ್ಲಿ ವರ್ತನೆಯ ಬದಲಾವಣೆಯನ್ನು ತರಲು ದೆಹಲಿ ಸರ್ಕಾರ ಅಥವಾ ದೆಹಲಿ ರಾಜ್ಯವು ಮಹಿಳೆಯರ ಸುರಕ್ಷತೆಗಾಗಿ ವರ್ತನೆಯ ಬದಲಾವಣೆ ಯೋಜನೆಯನ್ನು ಪ್ರಾರಂಭಿಸಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಯಾವ ಕ್ರೀಡಾ ಆಡಳಿತ ಮಂಡಳಿಯು ಪ್ರಾರಂಭಿಸಿದ ಜಾಗತಿಕ ಅಭಿಯಾನವೇ ಕರೋನಾ ವೈರಸ್ ಅನ್ನು ಹೊರಹಾಕಲು ಸಂದೇಶವನ್ನು ರವಾನಿಸಿ? ಉತ್ತರ ಫಿಫಾ. ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಫಿಫಾ ಕ್ರೀಡಾ ಆಡಳಿತ ಮಂಡಳಿಯು ಪ್ರಾರಂಭಿಸಿದ ಜಾಗತಿಕ ಅಭಿಯಾನವೇ ಕರೋನಾ ವೈರಸ್ ಅನ್ನು ಹೊರಹಾಕಲು ಸಂದೇಶವನ್ನು ರವಾನಿಸಿ ಎಂಬುದಾಗಿದೆ. ಭಾರತ ನೇತೃತ್ವದ ಜಾಗತಿಕ ಹವಾಮಾನ ಬದಲಾವಣೆಯ ಉಪಕ್ರಮವಾಗಿರುವಂತಹ ಒಕ್ಕೂಟಕ್ಕಾಗಿ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಅಥವಾ ಸಿಡಿಆರ್ಐ ಯ ಮೊದಲ ಸಹ ಅಧ್ಯಕ್ಷರಾಗಿ ಯಾವ ದೇಶವನ್ನು ಹೆಸರಿಸಲಾಗಿದೆ? ಉತ್ತರ ಯುನೈಟೆಡ್ ಕಿಂಗ್ಡಮ್. ಪ್ಯಾನ್ ಕಾರ್ಡ್ ಅನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲು ಹೊಸ ಗಡುವು ಏನಾಗಿದೆ? ಉತ್ತರ ಜೂನ್ 30ರಂದು. 2020ರ ಪೆನ್ ಅಥವಾ ಹೆಮಿಂಗ್ವೇ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ? ಉತ್ತರ ರುಚಿಕಾ ತೋಮರ್. 2020ರ ಪೆನ್ ಅಥವಾ ಹೆಮಿಂಗ್ವೇ ಪ್ರಶಸ್ತಿಯನ್ನು ಪಡೆದುಕೊಂಡಿರುವವರು ಯಾರಪ್ಪ ಅಂದ್ರೆ ರುಚಿಕಾ ತೋಮರ್ ಅವರು. ನಗದು ಬಳಕೆಯನ್ನು ಕಡಿಮೆ ಮಾಡಲು ಯಾವ ಬ್ಯಾಂಕ್ ಪ್ರೀಪೇಡ್ ಕಾರ್ಡ್ ಎನ್ಕಾಸ್ ಅನ್ನು ಪ್ರಾರಂಭಿಸಿದೆ? ಉತ್ತರ ಕರೂರು ವೈಶ್ಯ ಬ್ಯಾಂಕ್. ಗುಲಾಮಗಿರಿಯ ಬಲಿಪಶುಗಳು ಮತ್ತು ಅಟ್ಲಾಂಟಿಕ್ ಗುಲಾಮರ ವ್ಯಾಪಾರದ ಅಂತಾರಾಷ್ಟ್ರೀಯ ಸ್ಮರಣೆಯ ದಿನವನ್ನು ಯಾವಾಗ ಆಚರಿಸುತ್ತೇವೆ? ಉತ್ತರ 25 ಮಾರ್ಚ್. ಗುಲಾಮಗಿರಿಯ ಬಲಿಪಶುಗಳು ಮತ್ತು ಅಟ್ಲಾಂಟಿಕ್ ಗುಲಾಮರ ವ್ಯಾಪಾರದ ಅಂತಾರಾಷ್ಟ್ರೀಯ ಸ್ಮರಣೆ ದಿನವನ್ನು ಪ್ರತಿ ವರ್ಷ ಮಾರ್ಚ್ 25ರಂದು ಆಚರಣೆ ಮಾಡಲಾಗುತ್ತದೆ. ನಗರವನ್ನು ಭಾರತದ ಪ್ರವಾಸೋದ್ಯಮ ಬ್ರಾಂಡ್ ಎಂದು ಪರಿಚಯಿಸಲು ದೆಹಲಿ ಸರ್ಕಾರ ಬ್ರಾಂಡಿಂಗ್ ದೆಹಲಿ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಗೆ ಎಷ್ಟು ಮೊತ್ತವನ್ನು ಪ್ರಸ್ತಾಪಿಸಲಾಗಿದೆ? ಉತ್ತರ 100 ಕೋಟಿ ರು. ಕೋವಿಡ್-19 ಬಿಕ್ಕಟ್ಟಿನಿಂದಾಗಿ 2020ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವುದರಿಂದ ಹಿಂದೆ ಸರಿದ ವಿಶ್ವದ ಮೊದಲ ದೇಶ ಯಾವುದು? ಉತ್ತರ ಕೆನಡಾ. ಕೋವಿಡ್-19 ಬಿಕ್ಕಟ್ಟಿನಿಂದಾಗಿ 2020ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವುದರಿಂದ ಹಿಂದೆ ಸರಿದ ದೇಶ ಅಂದ್ರೆ ವಿಶ್ವದ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಕೆನಡಾ ದೇಶವಾಗಿದೆ. ರೋಮೇಶ್ ಸೋಪ್ತಿ ಇತ್ತೀಚೆಗೆ ಯಾವ ಬ್ಯಾಂಕ್ನ ಎಂಡಿ ಮತ್ತು ಸಿಇಒ ಆಗಿ ನಿವೃತ್ತರಾಗಿದ್ದಾರೆ? ಉತ್ತರ ಇಂಡಸ್ಇಂಡ್ ಬ್ಯಾಂಕ್.
ಕೋವಿಡ್-19 ವಿರುದ್ಧ ಹೋರಾಡಲು ಬಡವರಿಗೆ ಸಹಾಯ ಮಾಡಲು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಭಾರತ ಸರ್ಕಾರವು ಎಷ್ಟು ಪರಿಹಾರ ಪ್ಯಾಕೇಜ್ ಅನ್ನು ಘೋಷಿಸಿದೆ? ಉತ್ತರ 1.70 ಲಕ್ಷ ಕೋಟಿ ರು. ಮಿಸ್ಸಿಂಗ್ ಇನ್ ಆಕ್ಷನ್ ದಿ ಪ್ರಿಸನರ್ಸ್ ಹೂ ನೆವರ್ ಕೇಮ್ ಬ್ಯಾಕ್ ಎಂಬ ಪುಸ್ತಕದ ಲೇಖಕರನ್ನು ಹೆಸರಿಸಿ. ಉತ್ತರ ಚಂದರ್ ಸೂತಾ ಡೋಗ್ರಾ. ಮಿಸ್ಸಿಂಗ್ ಇನ್ ಆಕ್ಷನ್ ದಿ ಪ್ರಿಸನರ್ಸ್ ಹೂ ನೆವರ್ ಕೇಮ್ ಬ್ಯಾಕ್ ಎಂಬ ಪುಸ್ತಕದ ಲೇಖಕರು ಚಂದರ್ ಸೂತಾ ಡೋಗ್ರರವರು. ಜಾಗತಿಕವಾಗಿ ವಿಶ್ವ ನಾಟಕ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 27ರಂದು. ತಮ್ಮ 88ನೇ ವಯಸ್ಸಿನಲ್ಲಿ ನಿಧನರಾದ ನಿಮ್ಮಿ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ನಟಿ. ಕೊರೋನಾ ವೈರಸ್ಗೆ ಧನಾತ್ಮಕವಾಗಿ ಪರೀಕ್ಷಿಸಿದ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಪ್ರತ್ಯೇಕವಾಗಿ ದೇಶದ ಅತಿದೊಡ್ಡ ಆಸ್ಪತ್ರೆಯನ್ನು ಸ್ಥಾಪಿಸಲು ಯಾವ ಭಾರತೀಯ ರಾಜ್ಯ ಘೋಷಿಸಿದೆ? ಉತ್ತರ ಒಡಿಶಾ. 92ನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾದ ಆಲ್ಬರ್ಟ್ ಉಡರ್ಜೋ ಅವರ ವೃತ್ತಿ ಏನಾಗಿತ್ತು? ಉತ್ತರ ಕಾಮಿಕ್ ಪುಸ್ತಕದ ಕಲಾವಿದರಾಗಿದ್ದರು. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಅಥವಾ RRB ಮರು ಬಂಡವಾಳೀಕರಣದ ಪ್ರಕ್ರಿಯೆಯನ್ನು 2019-20ರಿಂದ 2020-2021ರವರೆಗೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. RRBಗಳಿಗೆ ಮರು ಬಂಡವಾಳೀಕರಣದ ಬೆಂಬಲವಾಗಿ ಸರ್ಕಾರವು ಎಷ್ಟು ಮೊತ್ತವನ್ನು ಅನುಮೋದಿಸಿದೆ? ಉತ್ತರ 1340 ಕೋಟಿ ರು. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಅಥವಾ RRB ಮರು ಬಂಡವಾಳೀಕರಣದ ಪ್ರಕ್ರಿಯೆಯನ್ನು 2019-20ರಿಂದ 2020-2021ರವರೆಗೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. RRBಗಳಿಗೆ ಮರು ಬಂಡವಾಳೀಕರಣದ ಬೆಂಬಲವಾಗಿ ಸರ್ಕಾರವು 1340 ಕೋಟಿ ರು ಮೊತ್ತವನ್ನು ಅನುಮೋದಿಸಿದೆ. ಕ್ಲಾರಾ ಹೆಸರಿನ AI ಆಧಾರಿತ ಕೊರೋನಾ ವೈರಸ್ ಸ್ವಯಂ ಪರೀಕ್ಷಕ ಚಾಟ್ಬಾಟ್ ಅನ್ನು ಯಾವ ದೇಶ ಪ್ರಾರಂಭಿಸಿದೆ? ಉತ್ತರ ಯುನೈಟೆಡ್ ಸ್ಟೇಟ್ಸ್. ಕ್ಲಾರಾ ಹೆಸರಿನ AI ಆಧಾರಿತ ಕೊರೋನಾ ವೈರಸ್ ಸ್ವಯಂ ಪರೀಕ್ಷಕ ಚಾಟ್ಬಾಟ್ ಅನ್ನು ಯುನೈಟೆಡ್ ಸ್ಟೇಟ್ಸ್ ಪ್ರಾರಂಭಿಸಿದೆ. ಕೋವಿಡ್-19 ವಿರುದ್ಧ ಹೋರಾಡಲು 59ನೇ ವಯಸ್ಸಿನಲ್ಲಿ ನಿಧನರಾದ ಫ್ಲಾಯ್ಡ್ ಕಾರ್ಡೋಜಾ ರವರು ಯಾರು? ಉತ್ತರ ಬಾಣಸಿಗ. ಕೋವಿಡ್-19 ಪರಿಸ್ಥಿತಿಯನ್ನು ಎದುರಿಸಲು ಮೋ ಜಿಬ್ಬಾನ್ ಕಾರ್ಯಕ್ರಮವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಒಡಿಶಾ. 7ನೇ ದ್ವಿಮಾಸಿಕ ಹಣಕಾಸು ನೀತಿ ಹೇಳಿಕೆ ಪ್ರಕಾರ 2019-20ರ ಪ್ರಕಾರ ಪ್ರಸ್ತುತ ರೆಪೋ ದರವೆಷ್ಟು? ಉತ್ತರ 4.40%. 7ನೇ ದ್ವಿಮಾಸಿಕ ಹಣಕಾಸು ನೀತಿ ಹೇಳಿಕೆ 2019-20ರ ಪ್ರಕಾರ ಪ್ರಸ್ತುತ ರೆಪೋ ದರ ಬಂದು 4.40% ಆಗಿದೆ. CRISIL ಪ್ರಕಾರ 2021ಕ್ಕೆ ಭಾರತದ ನಿರೀಕ್ಷಿತ GDP ಬೆಳವಣಿಗೆಯ ದರವೆಷ್ಟು? ಉತ್ತರ 3.5%. CRISIL ಪ್ರಕಾರ ಹಣಕಾಸು ವರ್ಷ 2021ಕ್ಕೆ ಭಾರತದ ನಿರೀಕ್ಷಿತ GDP ಬೆಳವಣಿಗೆ ದರ ಎಷ್ಟಪ್ಪ ಅಂದ್ರೆ 3.5% ಆಗಿರುತ್ತದೆ. ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದ ವಿರುದ್ಧ ನಗರ ಪ್ರದೇಶಗಳನ್ನು ಸ್ವಚ್ಛಗೊಳಿಸಲು ರಾಸಾಯನಿಕಗಳನ್ನು ಚಿಮುಕಿಸಲು ಡ್ರೋನ್ ಅನ್ನು ಬಳಸಿದ ಮೊದಲ ನಗರ ಯಾವುದು? ಉತ್ತರ ಇಂದೋರ್ ನಗರ. ಕೋವಿಡ್-19 ವಿರುದ್ಧ ಹೋರಾಡಲು $2 ಬಿಲಿಯನ್ ಜಾಗತಿಕ ಮಾನವೀಯ ಪ್ರತಿಕ್ರಿಯೆ ಯೋಜನೆ ಅಥವಾ HRP ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಉತ್ತರ ವಿಶ್ವಸಂಸ್ಥೆ. ಕೋವಿಡ್-19 ವಿರುದ್ಧ ಹೋರಾಡಲು $2 ಬಿಲಿಯನ್ ಜಾಗತಿಕ ಮಾನವೀಯ ಪ್ರತಿಕ್ರಿಯೆ ಯೋಜನೆ ಅಥವಾ HRP ಅನ್ನು ವಿಶ್ವಸಂಸ್ಥೆ ಪ್ರಾರಂಭಿಸಿದೆ. ಕೊರೋನಾ ವೈರಸ್ ಅಥವಾ ಕೋವಿಡ್-19 ವಿರುದ್ಧ ಹೋರಾಡಲು ವೈದ್ಯಕೀಯ ಸಾಮಗ್ರಿಗಳನ್ನು ತಯಾರಿಸುತ್ತಿರುವ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ತುರ್ತು ಸಾಲ ಸೌಲಭ್ಯವನ್ನು ಒದಗಿಸಲು SIDBI ನೆರವು ಪ್ರಾರಂಭಿಸಿದೆ.
ಈ ಒಂದು ಹೊಸ ಯೋಜನೆಯಡಿ ಪಡೆಯಬಹುದಾದ ಗರಿಷ್ಠ ಸಾಲ ಎಷ್ಟು? ಉತ್ತರ 50 ಲಕ್ಷ ರು. ಇತ್ತೀಚೆಗೆ ತಮ್ಮ 104ನೇ ವಯಸ್ಸಿನಲ್ಲಿ ನಿಧನರಾದ ರಾಜಯೋಗಿನಿ ದಾದಿ ಜಂಕಿ ಯಾವ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು? ಉತ್ತರ ಬ್ರಹ್ಮಕುಮಾರಿ ಸಂಸ್ಥೆ. ಇತ್ತೀಚೆಗೆ ತಮ್ಮ 104ನೇ ವಯಸ್ಸಿನಲ್ಲಿ ನಿಧನರಾದ ರಾಜಯೋಗಿನಿ ದಾದಿ ಜಂಕಿರವರು ಬ್ರಹ್ಮಕುಮಾರಿ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು. ಕೆರಿಯರ್ ಬ್ಯಾಕ್ ಟು ವುಮೆನ್ ಎಂಬ ಮಹಿಳೆಯರಿಗಾಗಿ ಮರುಹೊಂದಿಸುವ ಕಾರ್ಯಕ್ರಮವನ್ನು ಯಾವ ಭಾರತೀಯ ಸಂಸ್ಥೆ ಪ್ರಾರಂಭಿಸಿದೆ? ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್. ಕೆರಿಯರ್ ಬ್ಯಾಕ್ ಟು ವುಮೆನ್ ಎಂಬ ಮಹಿಳೆಯರಿಗಾಗಿ ಮರುಹೊಂದಿಸುವ ಕಾರ್ಯಕ್ರಮವನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಸಂಸ್ಥೆ ಪ್ರಾರಂಭಿಸಿದೆ. ಶೇಖ್ ಮುಜಿಬುರ್ ರಹಮಾನ್ ಅವರ ಜನ್ಮ ಶತಮಾನೋತ್ಸವವನ್ನು ಇತ್ತೀಚೆಗೆ ಆಚರಿಸಲಾಯಿತು. ಇವರು ಯಾವ ದೇಶದ ಸ್ಥಾಪಕ ಅಧ್ಯಕ್ಷರಾಗಿದ್ದರು? ಉತ್ತರ ಬಾಂಗ್ಲಾದೇಶ. ಟ್ರೇಸ್ ಇಂಟರ್ನ್ಯಾಷನಲ್ ನ 10ನೇ ವಾರ್ಷಿಕ ಜಾಗತಿಕ ಜಾರಿ ವರದಿಯ ಪ್ರಕಾರ ವಿದೇಶಿ ಸಂಸ್ಥೆಗಳಿಂದ ದೇಶೀಯ ಅಧಿಕಾರಿಗಳಿಗೆ ಲಂಚ ನೀಡಲಾಗಿದೆ ಎಂಬ ತನಿಖೆಯ ಸಂಖ್ಯೆಯಲ್ಲಿ ಯಾವ ದೇಶವು ರಾಷ್ಟ್ರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ? ಉತ್ತರ ಬ್ರೆಜಿಲ್. ಟ್ರೇಸ್ ಇಂಟರ್ನ್ಯಾಷನಲ್ ನ 10ನೇ ವಾರ್ಷಿಕ ಜಾಗತಿಕ ಜಾರಿ ವರದಿಯ ಪ್ರಕಾರ ವಿದೇಶಿ ಸಂಸ್ಥೆಗಳಿಂದ ದೇಶೀಯ ಅಧಿಕಾರಿಗಳಿಗೆ ಲಂಚ ನೀಡಲಾಗಿದೆ ಎಂಬ ತನಿಖೆಯ ಸಂಖ್ಯೆಯಲ್ಲಿ ಬ್ರೆಜಿಲ್ ದೇಶವು ಎಲ್ಲಾ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಮೈ ಎನ್ಕೌಂಟರ್ಸ್ ಪಾರ್ಲಿಮೆಂಟ್ ಎಂಬ ಶೀರ್ಷಿಕೆಯ ಪುಸ್ತಕದ ಲೇಖಕರು ಯಾರು? ಉತ್ತರ ಬಾಲಚಂದ್ರ ಮುಂಗೇಕರ್. ಮೈ ಎನ್ಕೌಂಟರ್ಸ್ ಪಾರ್ಲಿಮೆಂಟ್ ಎಂಬ ಶೀರ್ಷಿಕೆಯ ಪುಸ್ತಕದ ಲೇಖಕರು ಬಂದು ಬಾಲಚಂದ್ರ ಮುಂಗೇಕರ್. ವಿಶ್ವ ಕಪ್ಪೆ ದಿನವನ್ನು ವಾರ್ಷಿಕವಾಗಿ ಡ್ಯಾಶ್ ರಂದು ನಡೆಸಲಾಗುತ್ತದೆ ಅಥವಾ ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 20. ಪ್ರತಿ ವರ್ಷ ಮಾರ್ಚ್ 20ರಂದು ವಿಶ್ವ ಕಪ್ಪೆ ದಿನವನ್ನು ವಾರ್ಷಿಕವಾಗಿ ಆಚರಣೆ ಮಾಡಲಾಗುತ್ತದೆ. ಈ ಕೆಳಗಿನವರಲ್ಲಿ ಇರಾಕ್ನ ಹೊಸ ಪ್ರಧಾನಿ ಮಂತ್ರಿಯಾಗಿ ನೇಮಕಗೊಂಡವರು ಯಾರು? ಉತ್ತರ ಅಡ್ನಾನ್ ಅಲ್ ಜುರ್ಪಿ. ಇತ್ತೀಚೆಗೆ ಇರಾಕ್ನ ಹೊಸ ಪ್ರಧಾನಿಯಾಗಿ ಅಡ್ನಾನ್ ಅಲ್ ಜುರ್ಪಿರವರು ನೇಮಕಗೊಂಡಿದ್ದಾರೆ. ಕೊರೋನಾ ವೈರಸ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಕೋವಿಡ್-19 ಹೆಸರಿನ ಚಾಟ್ಬಾಟ್ ಅನ್ನು ಪ್ರಾರಂಭಿಸಿದ ಭಾರತೀಯ ರಾಜ್ಯವನ್ನು ಹೆಸರಿಸಿ? ಉತ್ತರ ಗೋವಾ. ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸಲು ಜನರಲ್ಲಿ ಕೋವಿಡ್-19 ಹೆಸರಿನ ಚಾಟ್ಬಾಟ್ ಅನ್ನು ಪ್ರಾರಂಭಿಸಿದ ರಾಜ್ಯ ಯಾವುದಪ್ಪ ಅಂದ್ರೆ ಗೋವಾ ರಾಜ್ಯವಾಗಿದೆ. 128ನೇ ಕಾಮನ್ವೆಲ್ತ್ ಪಾಯಿಂಟ್ಸ್ ಆಫ್ ಲೈಟ್ ಪ್ರಶಸ್ತಿಗೆ ಭಾಜನರಾದವರು ಯಾರು? 128ನೇ ಕಾಮನ್ವೆಲ್ತ್ ಪಾಯಿಂಟ್ಸ್ ಆಫ್ ಲೈಟ್ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ ಜಾದವ್ ಪಯಂಗ್. 128ನೇ ಕಾಮನ್ವೆಲ್ತ್ ಪಾಯಿಂಟ್ಸ್ ಆಫ್ ಲೈಟ್ ಪ್ರಶಸ್ತಿಗೆ ಭಾಜನರಾದವರು ಜಾದವ್ ಪಯಂಗ್. ಯುವಕರಲ್ಲಿ ಉದ್ಯಮಶೀಲತೆ ಸಂಸ್ಕೃತಿಯನ್ನು ಪ್ರಚೋದಿಸಲು ಉದಯೋನ್ಮುಖ ಉದ್ಯಮಿಗಳಿಗಾಗಿ ಯಾವ ಸಂಸ್ಥೆ ಸ್ವಾವಲಂಬನ್ ಎಕ್ಸ್ಪ್ರೆಸ್ ರೈಲು ಪ್ರಾರಂಭಿಸಿದೆ? ಉತ್ತರ SIDBI. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಂತೋಷದ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 20ರಂದು. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಂತೋಷದ ದಿನವನ್ನು ಮಾರ್ಚ್ 20ರಂದು ಆಚರಿಸಲಾಗುತ್ತದೆ. ಇನ್ವಿನ್ಸಿಬಲ್ ಎ ಟ್ರಿಬ್ಯೂಟ್ ಟು ಮನೋಹರ್ ಪರಿಕರ್ ಪುಸ್ತಕದ ಲೇಖಕರು ಯಾರು? ಉತ್ತರ ತರುಣ್ ವಿಜಯ್. ಇನ್ವಿನ್ಸಿಬಲ್ ಎ ಟ್ರಿಬ್ಯೂಟ್ ಟು ಮನೋಹರ್ ಪರಿಕರ್ ಎಂಬ ಪುಸ್ತಕದ ಲೇಖಕರು ಬಂದು ತರುಣ್ ವಿಜಯ್ ರವರು. ವಿಶ್ವ ಗುಬ್ಬಚ್ಚಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 20ರಂದು. ವಿಶ್ವ ಗುಬ್ಬಚ್ಚಿ ದಿನವನ್ನು ಪ್ರತಿ ವರ್ಷ ಮಾರ್ಚ್ 20ರಂದು ಆಚರಣೆ ಮಾಡಲಾಗುತ್ತದೆ.
2020ರಲ್ಲಿ 7ನೇ ವಿಶ್ವ ನಗರಗಳ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸುತ್ತದೆ? ಉತ್ತರ ಸಿಂಗಾಪುರ. 2020ರಲ್ಲಿ 7ನೇ ವಿಶ್ವ ನಗರಗಳ ಶೃಂಗಸಭೆಯನ್ನು ಸಿಂಗಾಪುರ ದೇಶವು ಆಯೋಜಿಸುತ್ತದೆ. ಟ್ರೇಸ್ ಇಂಟರ್ನ್ಯಾಷನಲ್ ನ 10ನೇ ವಾರ್ಷಿಕ ಜಾಗತಿಕ ಜಾರಿ ವರದಿಯ ಪ್ರಕಾರ ವಿದೇಶಿ ಸಂಸ್ಥೆಗಳಿಂದ ದೇಶಿ ಅಧಿಕಾರಿಗಳಿಗೆ ಲಂಚ ನೀಡಲಾಗಿದೆ ಎಂಬ ತನಿಖೆಯ ಸಂಖ್ಯೆಯಲ್ಲಿ ಭಾರತದ ಸ್ಥಾನವೇನು? ಉತ್ತರ 2ನೇ ಸ್ಥಾನ. ಟ್ರೇಸ್ ಇಂಟರ್ನ್ಯಾಷನಲ್ ನ 10ನೇ ವಾರ್ಷಿಕ ಜಾಗತಿಕ ಜಾರಿ ವರದಿಯ ಪ್ರಕಾರ ವಿದೇಶಿ ಸಂಸ್ಥೆಗಳಿಂದ ದೇಶೀಯ ಅಧಿಕಾರಿಗಳಿಗೆ ಲಂಚ ನೀಡಲಾಗಿದೆ ಎಂಬ ತನಿಖೆಯ ಸಂಖ್ಯೆಯಲ್ಲಿ ಭಾರತದ ಸ್ಥಾನ ಬಂದು 2ನೇ ಸ್ಥಾನವಾಗಿದೆ. ಆಂಡ್ರೂ ಮಾಲ್ಕಮ್ ಎಲ್ಲಿಸ್ ಇತ್ತೀಚೆಗೆ ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಯಾವ ದೇಶಕ್ಕೆ ಆಡಿದರು? ಉತ್ತರ ನ್ಯೂಜಿಲೆಂಡ್. ಯುಎನ್ ಫ್ರೆಂಚ್ ಭಾಷಾ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 20 ಮಾರ್ಚ್. ಯುಎನ್ ಫ್ರೆಂಚ್ ಭಾಷಾ ದಿನವನ್ನು ಜಾಗತಿಕವಾಗಿ 20 ಮಾರ್ಚ್ ರಂದು ಆಚರಿಸಲಾಗುತ್ತದೆ. ಕೋವಿಡ್-19 ಬಗ್ಗೆ ವಾಟ್ಸ್ಆಪ್ನಲ್ಲಿ ಯಾವುದೇ ತಪ್ಪು ಮಾಹಿತಿ ಹರಡುವುದನ್ನು ತಪ್ಪಿಸಲು ವಾಟ್ಸ್ಆಪ್ನಿಂದ ಇಂಟರ್ನ್ಯಾಷನಲ್ ಫ್ಯಾಕ್ಟ್ ಚೆಕಿಂಗ್ ನೆಟ್ವರ್ಕ್ಗೆ ಎಷ್ಟು ಮೊತ್ತವನ್ನು ನೀಡಲಾಗುವುದು? ಉತ್ತರ $1 ಮಿಲಿಯನ್. ಜನಾಂಗೀಯ ತಾರತಮ್ಯವನ್ನು ತೊಡೆದುಹಾಕಲು ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ಡ್ಯಾಶ್ ರಂದು ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 21 ರಂದು. ಜನಾಂಗೀಯ ತಾರತಮ್ಯವನ್ನು ತೊಡೆದುಹಾಕಲು ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ಪ್ರತಿ ವರ್ಷ ಮಾರ್ಚ್ 21 ರಂದು ಆಚರಿಸಲಾಗುತ್ತದೆ. ಇತ್ತೀಚೆಗೆ ನಿಧನರಾದ ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವರು ಡ್ಯಾಶ್ ರ ಪ್ರಸಿದ್ಧ ಆಟಗಾರ? ಉತ್ತರ ಫುಟ್ಬಾಲ್. ಇತ್ತೀಚೆಗೆ ನಿಧನರಾದ ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವರು ಫುಟ್ಬಾಲ್ ನ ಪ್ರಸಿದ್ಧ ಆಟಗಾರರಾಗಿರ್ತಾರೆ. ಕೋವಿಡ್-19 ಸಾಂಕ್ರಾಮಿಕ ರೋಗಕ್ಕೆ ವಿಮಾ ಉತ್ಪನ್ನವನ್ನು ಒದಗಿಸಲು ಡಿಬಿಎಸ್ ಬ್ಯಾಂಕ್ ಯಾವ ವಿಮಾ ಕಂಪನಿಯೊಂದಿಗೆ ಕೈ ಜೋಡಿಸಿದೆ? ಉತ್ತರ ಭಾರತಿ ಎಎಕ್ಸ್ಎ. ವಿಶ್ವ ಕವನ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 21 ರಂದು. 15ನೇ ಹಣಕಾಸು ಆಯೋಗವು ಸಾಮಾನ್ಯ ಸರ್ಕಾರಕ್ಕೆ ಹೊಸ ಸಾಲ ಮತ್ತು ಹಣಕಾಸಿನ ಬಲವರ್ಧನೆಗೆ ನಕ್ಷೆಯನ್ನು ಸೂಚಿಸಲು ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಯಾರು? ಉತ್ತರ ಎನ್.ಕೆ. ಸಿಂಗ್. 15ನೇ ಹಣಕಾಸಿನ ಆಯೋಗದ ಸಮಿತಿಯ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಎನ್.ಕೆ. ಸಿಂಗ್ ರವರು. ವರ್ಲ್ಡ್ ಡೌನ್ ಸಿಂಡ್ರೋಮ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 21 ಮಾರ್ಚ್. ವರ್ಲ್ಡ್ ಡೌನ್ ಸಿಂಡ್ರೋಮ್ ದಿನವನ್ನು ಪ್ರತಿ ವರ್ಷ 21 ಮಾರ್ಚ್ ರಂದು ಆಚರಣೆ ಮಾಡಲಾಗುತ್ತದೆ. ಸರ್ಕಾರವು ಅನುಮೋದಿಸಿದ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಅನ್ನು ಡ್ಯಾಶ್ ವರ್ಷಗಳ ಅವಧಿಗೆ ಸ್ಥಾಪಿಸಲಾಗುವುದು? ಉತ್ತರ 4 ವರ್ಷಗಳು. ಸರ್ಕಾರವು ಅನುಮೋದಿಸಿದ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಅನ್ನು 4 ವರ್ಷಗಳ ಅವಧಿಗೆ ಸ್ಥಾಪಿಸಲಾಗುವುದು. ಇತ್ತೀಚಿನ ಪಿಚ್ ರೇಟಿಂಗ್ ಪ್ರಕ್ಷೇಪಗಳ ಪ್ರಕಾರ ಹಣಕಾಸು ವರ್ಷ 2021ರ ಭಾರತದ ಜಿಡಿಪಿ ಶೇಕಡ ಡ್ಯಾಶ್ ಎಂದು ಅಂದಾಜಿಸಲಾಗಿದೆ? ಉತ್ತರ 5.1% ಅಷ್ಟು. ಶ್ರೀ ಕಮಲ್ನಾಥ್ ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ? ಉತ್ತರ ಮಧ್ಯಪ್ರದೇಶ. ಇತ್ತೀಚೆಗೆ ಶ್ರೀ ಕಮಲ್ನಾಥ್ ರವರು ಮಧ್ಯಪ್ರದೇಶದ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉತ್ತರ ಮಧ್ಯಪ್ರದೇಶ. ಶ್ರೀ ಕಮಲ್ನಾಥ್ ರವರು ಇತ್ತೀಚೆಗೆ ಮಧ್ಯಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ವಾರ್ಷಿಕವಾಗಿ ಡ್ಯಾಶ್ ರಂದು ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 21 ರಂದು.
ಭಾರತೀಯ ರೈಲ್ವೆಯ ಎಲ್ಲಾ ಬ್ಯಾಲೆನ್ಸ್ ಬ್ರಾಡ್ಗೇಜ್ ಮಾರ್ಗಗಳನ್ನು ಯಾವ ವರ್ಷದೊಳಗೆ ವಿದ್ಯುದೀಕರಿಸುವ ಗುರಿಯನ್ನು ರೈಲ್ವೆ ಸಚಿವಾಲಯ ನಿಗದಿಪಡಿಸಿದೆ? ಉತ್ತರ 2023. 2020ರ ವಿಶ್ವಸಂಸ್ಥೆಯ ವಿಶ್ವ ಸಂತೋಷ ವರದಿಯ ಪಟ್ಟಿಯಲ್ಲಿ ಭಾರತದ ಸ್ಥಾನವೇನು? ಉತ್ತರ 144. 2019ರಲ್ಲಿ 141ನೇ ಸ್ಥಾನದಲ್ಲಿತ್ತು, ಈಗ 144ನೇ ಸ್ಥಾನಕ್ಕೆ ಇಳಿದಿದೆ. ತುರ್ತು ಸಾಲ ಸೌಲಭ್ಯ ಕೋವಿಡ್-19 ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಅಥವಾ ಸಿಇಸಿಎಲ್ ಅನ್ನು ತನ್ನ ಅಸ್ತಿತ್ವದಲ್ಲಿರುವ ಸಾಲ ಗ್ರಾಹಕರಿಗೆ ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 22 ಮಾರ್ಚ್. ಕೋವಿಡ್-19 ನಿಂದ ಏಕಾಏಕಿ ಉಂಟಾಗುವ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಸರ್ಕಾರ ರಚಿಸಿದ ಕೋವಿಡ್-19 ಆರ್ಥಿಕ ಪ್ರತಿಕ್ರಿಯೆ ಕಾರ್ಯಪಡೆಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ನಿರ್ಮಲಾ ಸೀತಾರಾಮನ್. ರಾಜೀವ್ ಕುಮಾರ್ ನಂತರ ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಅಜಯ್ ಭೂಷಣ್ ಪಾಂಡೆ. ರಾಜೀವ್ ಕುಮಾರ್ ನಂತರ ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಅಜಯ್ ಭೂಷಣ್ ಪಾಂಡೆರವರು ನೇಮಕಗೊಂಡಿದ್ದಾರೆ. ಉನ್ನತ ಶಿಕ್ಷಣಕ್ಕಾಗಿ ಸಾಲಗಳ ಕ್ರೆಡಿಟ್ ಗ್ಯಾರಂಟಿ ನೀಡಲು ಇತ್ತೀಚೆಗೆ ಯಾವ ರಾಜ್ಯ ಘೋಷಿಸಿತು? ಉತ್ತರ ಹರಿಯಾಣ. ಉನ್ನತ ಶಿಕ್ಷಣಕ್ಕಾಗಿ ಸಾಲಗಳ ಕ್ರೆಡಿಟ್ ಗ್ಯಾರಂಟಿ ನೀಡಲು ಹರಿಯಾಣ ರಾಜ್ಯವು ಘೋಷಿಸಿದೆ. ಇತ್ತೀಚಿನ ಕ್ಯೂಎಸ್ ವಿಶ್ವ ಶ್ರೇಯಾಂಕದಲ್ಲಿ ಭಾರತದ ಯಾವ ಇಂಜಿನಿಯರಿಂಗ್ ಕಾಲೇಜ್ ಅತ್ಯುನ್ನತ ಶ್ರೇಣಿಯನ್ನು ಪಡೆದಿದೆ? ಉತ್ತರ ಐಐಟಿ ಮುಂಬೈ. ಇತ್ತೀಚಿನ ಕ್ಯೂಎಸ್ ವಿಶ್ವ ಶ್ರೇಯಾಂಕದಲ್ಲಿ ಭಾರತದ ಐಐಟಿ ಮುಂಬೈ ಕಾಲೇಜು ಅತ್ಯುನ್ನತ ಶ್ರೇಣಿಯನ್ನು ಪಡೆದಿದೆ. 10 ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು 4ನೆಯಂತೆ ಸಂಯೋಜಿಸಿದ ನಂತರ ಭಾರತದ ಒಟ್ಟು ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ಸಂಖ್ಯೆ ಎಷ್ಟು? ಉತ್ತರ 12. 10 ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು 4ನೆಯಂತೆ ಸಂಯೋಜಿಸಿದ ನಂತರ ಭಾರತದಲ್ಲಿರುವಂತಹ ಒಟ್ಟು ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 12 ಆಗಿರುತ್ತೆ. ಪ್ರಜ್ಞಾನ್ ಕಾನ್ಕ್ಲೇವ್ 2020 ಅಂತಾರಾಷ್ಟ್ರೀಯ ಸೆಮಿನಾರ್ ಆಗಿದ್ದು ಇದನ್ನು ಯಾವ ಭಾರತದ ಸಶಸ್ತ್ರ ಪಡೆ ಆಯೋಜಿಸಿದೆ? ಉತ್ತರ ಭಾರತೀಯ ಸೇನೆ. ಪ್ರಜ್ಞಾನ್ ಕಾನ್ಕ್ಲೇವ್ 2020 ಅಂತಾರಾಷ್ಟ್ರೀಯ ಸೆಮಿನಾರ್ ಅನ್ನು ಭಾರತೀಯ ಸೇನೆ ಆಯೋಜಿಸಿತ್ತು. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಶ್ವೇತಾ ರಾವತ್ ಮತ್ತು ಶಾಲಿನಿ ಗುಪ್ತಾ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಉತ್ತರ ವಿಜ್ಞಾನ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಶ್ವೇತಾ ರಾವತ್ ಮತ್ತು ಶಾಲಿನಿ ಗುಪ್ತರವರು ವಿಜ್ಞಾನ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾರೆ. ಕುಡಿಯುವ ಬಾಟಲಿನ ನೀರಿನ ಚಿಲ್ಲರೆ ಬೆಲೆಯನ್ನು ಮಿತಿಗೊಳಿಸಲು ಯಾವ ರಾಜ್ಯ ಇತ್ತೀಚೆಗೆ ಆದೇಶ ಹೊರಡಿಸಿದೆ? ಉತ್ತರ ಕೇರಳ. ಕುಡಿಯುವ ಬಾಟಲಿನ ನೀರಿನ ಚಿಲ್ಲರೆ ಬೆಲೆಯನ್ನು ಮಿತಗೊಳಿಸಲು ಕೇರಳ ರಾಜ್ಯವು ಇತ್ತೀಚೆಗೆ ಆದೇಶ ಹೊರಡಿಸಿದೆ. ವಿದೇಶಗಳಲ್ಲಿರುವ ಭಾರತೀಯ ಕಂಪನಿಗಳ ಪಟ್ಟಿಗೆ ಇತ್ತೀಚಿನ ಕ್ಯಾಬಿನೆಟ್ ಅನುಮೋದನೆಯ ಹಿನ್ನೆಲೆಯಲ್ಲಿ ಜಿಡಿಆರ್ ಏನು ವಿಸ್ತರಿಸುತ್ತದೆ? ವಿದೇಶಗಳಲ್ಲಿರುವ ಭಾರತೀಯ ಕಂಪನಿಗಳ ಪಟ್ಟಿಗೆ ಇತ್ತೀಚಿನ ಕ್ಯಾಬಿನೆಟ್ ಅನುಮೋದನೆಯ ಹಿನ್ನೆಲೆಯಲ್ಲಿ ಜಿಡಿಆರ್ ಏನನ್ನು ವಿಸ್ತರಿಸುತ್ತದೆ ಅಥವಾ ವಿಸ್ತರಣಾ ರೂಪವೇನು? ಉತ್ತರ ಗ್ಲೋಬಲ್ ಡಿಪಾಸಿಟರಿ ರೆಸಿಪ್ಟ್ಸ್ ಅಂತ ಹೇಳ್ಬಿಟ್ಟು ಜಿಡಿಆರ್ ನ ವಿಸ್ತರಣಾ ರೂಪವಾಗಿದೆ. ನಾಗರಿಕ ವಿಮಾನಯಾನ ಕುರಿತ ವಿದೇಶಿ ನೇರ ಹೂಡಿಕೆ ನೀತಿಗೆ ಇತ್ತೀಚಿನ ತಿದ್ದುಪಡಿಯ ಪ್ರಕಾರ ಎನ್ಆರ್ಐಗಳು ಏರ್ ಇಂಡಿಯಾದಲ್ಲಿ ಈಕ್ವಿಟಿ ಪಾಲನ್ನು ಖರೀದಿಸಲು ಮಿತಿ ಏನು? ಉತ್ತರ 100%. ನಾಗರಿಕ ವಿಮಾನಯಾನ ಕುರಿತ ವಿದೇಶಿ ನೇರ ಹೂಡಿಕೆ ನೀತಿಗೆ ಇತ್ತೀಚಿನ ತಿದ್ದುಪಡಿಯ ಪ್ರಕಾರ
ಎನ್ಆರ್ಐಗಳು ಏರ್ ಇಂಡಿಯಾದಲ್ಲಿ ಈಕ್ವಿಟಿ ಪಾಲನ್ನು ಖರೀದಿಸಲು 100% ಮಿತಿಯನ್ನ ಹೊಂದಿರುತ್ತಾರೆ. ಮಾಜಿ ಮುಖ್ಯಮಂತ್ರಿ PS ಸಂಗ್ಮಾ ಅವರ ಹೆಸರಿನ ಸಮಗ್ರ ಕ್ರೀಡಾ ಸಂಕೀರ್ಣವು ಯಾವ ಭಾರತೀಯ ರಾಜ್ಯದಲ್ಲಿ ಬರಲಿದೆ? ಉತ್ತರ ಮೇಘಾಲಯ. ಇತ್ತೀಚೆಗೆ ಬಿಡುಗಡೆಯಾದ ಕ್ರಾನಿಕಲ್ಸ್ ಆಫ್ ಚೇಂಜ್ ಚಾಂಪಿಯನ್ಸ್ ಪುಸ್ತಕವು ಯಾವ ಯೋಜನೆಯಡಿಯಲ್ಲಿ ತೆಗೆದುಕೊಂಡ ಉಪಕ್ರಮಗಳ ಸಂಕಲನವಾಗಿದೆ? ಉತ್ತರ ಬೇಟಿ ಬಚಾವೋ ಬೇಟಿ ಪಢಾವೋ. ಇತ್ತೀಚೆಗೆ ಬಿಡುಗಡೆಯಾದ ಕ್ರಾನಿಕಲ್ಸ್ ಆಫ್ ಚೇಂಜ್ ಚಾಂಪಿಯನ್ಸ್ ಪುಸ್ತಕವು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿಯಲ್ಲಿ ತೆಗೆದುಕೊಂಡ ಉಪಕ್ರಮಗಳ ಸಂಕಲನವಾಗಿದೆ. ಸ್ಕೋರ್ಸ್ ಭಾರತದ ಯಾವ ನಿಯಂತ್ರಕ ಸಂಸ್ಥೆಯ ಮೊಬೈಲ್ ಅಪ್ಲಿಕೇಶನ್ ಆಗಿದೆ? ಉತ್ತರ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸ್ಕೋರ್ಸ್ ಎಂಬ ಅಪ್ಲಿಕೇಶನ್ ಮೊಬೈಲ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಅಪ್ಲಿಕೇಶನ್ ಆಗಿದೆ. ಟೈಮ್ ಮ್ಯಾಗಜಿನ್ ತನ್ನ ಇತ್ತೀಚಿನ ಮರು ಸೃಷ್ಟಿಸಿದ ವಿಶ್ವದ 100 ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಯಾವ ಭಾರತೀಯ ಮಹಿಳೆಯನ್ನು 1947 ವರ್ಷದ ಮಹಿಳೆ ಎಂದು ಹೆಸರಿಸಿದೆ? ಉತ್ತರ ಅಮೃತ್ ಕೌರ್. ಟೈಮ್ ಮ್ಯಾಗಜಿನ್ ತನ್ನ ಇತ್ತೀಚಿನ ಮರು ಸೃಷ್ಟಿಸಿದ ವಿಶ್ವದ 100 ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಅಮೃತ್ ಕೌರ್ ಅವರು ಭಾರತೀಯ ಮಹಿಳೆಯನ್ನು 1947 ವರ್ಷದ ಮಹಿಳೆ ಎಂದು ಹೆಸರಿಸಿದೆ. ಯಾವುದು? ಟೈಮ್ ಮ್ಯಾಗಜಿನ್. ಪ್ರಸಕ್ತ 2019-20 ಹಣಕಾಸು ವರ್ಷಕ್ಕೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಘೋಷಿಸಿದಂತೆ ಠೇವಣಿಗಳ ಮೇಲೆ ಬಡ್ಡಿದರ ಎಷ್ಟು? ಉತ್ತರ 8.5% ರಷ್ಟು. ಮಹಾರಾಷ್ಟ್ರದ ಯಾವ ವಿಮಾನ ನಿಲ್ದಾಣವನ್ನು ಛತ್ರಪತಿ ಸಂಭಾಜಿ ಮಹಾರಾಜ್ ವಿಮಾನ ನಿಲ್ದಾಣವೆಂದು ಮರುನಾಮಕರಣ ಮಾಡಲಾಗಿದೆ? ಉತ್ತರ ಔರಂಗಾಬಾದ್ ವಿಮಾನ ನಿಲ್ದಾಣ. ಮಹಾರಾಷ್ಟ್ರವು ಈ ಒಂದು ಔರಂಗಾಬಾದ್ ವಿಮಾನ ನಿಲ್ದಾಣವನ್ನು ಛತ್ರಪತಿ ಸಂಭಾಜಿ ಮಹಾರಾಜ್ ವಿಮಾನ ನಿಲ್ದಾಣವೆಂದು ಮರುನಾಮಕರಣ ಮಾಡಿದೆ. ಅನಿಯಂತ್ರಿತ ಮಾನವರಹಿತ ಡ್ರೋನ್ಗಳನ್ನು ಎದುರಿಸಲು AI ಚಾಲಿತ ಡ್ರೋನ್ ಅನ್ನು ಯಾವ ಭಾರತೀಯ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್. ಭಾರತದ 5ನೇ ಅತಿದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಯಾವುದು? ಅದು ಬಿಕ್ಕಟ್ಟಿನಲ್ಲಿದೆ ಮತ್ತು ಇದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪುನರುಜ್ಜೀವನ ಯೋಜನೆಯನ್ನು ರೂಪಿಸುತ್ತಿದೆ. ಉತ್ತರ ಎಸ್ ಬ್ಯಾಂಕ್. ಭಾರತದ 5ನೇ ಅತಿದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ. ಇದು ಬಿಕ್ಕಟ್ಟಿನಲ್ಲಿದೆ. ಇದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪುನರುಜ್ಜೀವನ ಯೋಜನೆಯನ್ನು ರೂಪಿಸುತ್ತಿದೆ. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಥವಾ UNCTAD ಇತ್ತೀಚೆಗೆ ಪ್ರಕಟಿಸಿರುವ ಅಂದಾಜಿನ ಪ್ರಕಾರ ಕೊರೋನಾ ವೈರಸ್ ಏಕಾಏಕಿ ಯಾವ ಆರ್ಥಿಕತೆಯು ಹೆಚ್ಚು ಪರಿಣಾಮ ಬೀರುತ್ತದೆ? ಉತ್ತರ ಯುರೋಪಿನ ಒಕ್ಕೂಟದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಸಿಂಗಪುರದ ಡೆರೆನ್ ಟ್ಯಾಂಗ್ ರವರು ಯಾವ ಜಾಗತಿಕ ಸಂಸ್ಥೆಯ ಹೊಸ ಮಹಾನಿರ್ದೇಶಕರಾಗಿ ನಾಮನಿರ್ದೇಶನಗೊಂಡಿದ್ದಾರೆ? ಉತ್ತರ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ. ಸುಧೀರ್ ಭಾರ್ಗವ್ ನಂತರ ಭಾರತದ ಹೊಸ ಮುಖ್ಯ ಮಾಹಿತಿ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಬಿಮಲ್ ಜುಲ್ಕಾ. ಚಾಪ್ಚರ್ ಕುಟ್ಟು ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಜನಪ್ರಿಯ ಹಬ್ಬವಾಗಿದೆ? ಉತ್ತರ ಮಿಜೋರಾಂ. ಚಾಪ್ಚರ್ ಕುಟ್ಟು ಎಂಬ ಹಬ್ಬವು ಮಿಜೋರಾಂ ರಾಜ್ಯದ ಒಂದು ಜನಪ್ರಿಯ ಹಬ್ಬವಾಗಿದೆ. ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡಿ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಇತ್ತೀಚಿನ ಅಧ್ಯಯನದ ಪ್ರಕಾರ ಎಂಡೋಪೈಟಿಕ್ ಆಕ್ಟಿನೋಬ್ಯಾಕ್ಟೀರಿಯಾ ಯಾವ ಸಸ್ಯದಲ್ಲಿನ ರಾಸಾಯನಿಕ ಇನ್ಪುಟ್ಗಳನ್ನು ಕಡಿಮೆ ಮಾಡುತ್ತದೆ? ಉತ್ತರ ಚಹಾ. ಬಿಪಾಶಾ ಚಕ್ರವರ್ತಿಯನ್ನು ಇತ್ತೀಚೆಗೆ ಯಾವ ತಾಂತ್ರಿಕ ಕಂಪನಿಯ ಭಾರತೀಯ ತೋಳಿನ ಸಂವಹನ ನಿರ್ದೇಶಕರಾಗಿ ನೇಮಿಸಲಾಯಿತು? ಉತ್ತರ ಫೇಸ್ಬುಕ್.
ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಹೋಲ್ ಜಿನೋಮ್ ಸೀಕ್ವೆನ್ಸಿಂಗ್ ಯಾವ ಕ್ಷೇತ್ರದಲ್ಲಿ ಸಂಶೋಧನೆಗೆ ಸಂಬಂಧಿಸಿದೆ? ಉತ್ತರ ಆನುವಂಶಿಕ ಅಥವಾ ಜೆನೆಟಿಕ್. ವಿಪತ್ತು ಅಪಾಯವನ್ನು ಕಡಿಮೆ ಮಾಡಲು ಇತ್ತೀಚೆಗೆ ಪುನರ್ನಿರ್ಮಿಸಲಾದ ರಾಷ್ಟ್ರೀಯ ವೇದಿಕೆ ಅಧ್ಯಕ್ಷರು ಯಾರು? ಉತ್ತರ ಕೇಂದ್ರ ಗೃಹ ಸಚಿವ. ಉತ್ತರ ಕೇಂದ್ರ ಗೃಹ ಸಚಿವ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಯಾವ ಜಾಗತಿಕ ಸಂಘಟನೆಯ ಸಹಯೋಗದೊಂದಿಗೆ ಕೆಲಸದ ಭವಿಷ್ಯ ಮಹಿಳೆಯರ ಕಾರ್ಯಪಡೆಯ ಮಹಿಳೆಯರು ಕುರಿತು ಚರ್ಚೆಯನ್ನು ಆಯೋಜಿಸಿದೆ? ಉತ್ತರ ವಿಶ್ವ ಬ್ಯಾಂಕ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಭಾರತೀಯ ರೈಲ್ವೆ ನಡೆಸಿದ ಅಭಿಯಾನದ ವಿಷಯವೇನು? ಉತ್ತರ ಪ್ರತಿಯೊಂದು ಸಮಾನವಾಗಿರುತ್ತದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಭಾರತೀಯ ರೈಲ್ವೆ ನಡೆಸಿದ ಅಭಿಯಾನದ ವಿಷಯವೇನಪ್ಪ ಅಂದ್ರೆ ಪ್ರತಿಯೊಂದು ಸಮಾನವಾಗಿರುತ್ತದೆ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಇತ್ತೀಚೆಗೆ ವಿದ್ಯಾರ್ಥಿ ಆರೋಗ್ಯ ಕಾರ್ಡ್ ಎಂಬ ಶಾಲಾ ಆರೋಗ್ಯ ಶಿಕ್ಷಣ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಇತ್ತೀಚೆಗೆ ವಿದ್ಯಾರ್ಥಿ ಆರೋಗ್ಯ ಕಾರ್ಡ್ ಎಂಬ ಶಾಲಾ ಆರೋಗ್ಯ ಶಿಕ್ಷಣ ಯೋಜನೆಯನ್ನು ಪ್ರಾರಂಭಿಸಿದೆ. ಅಗರ್ತಲಾ ಮತ್ತು ಗೋಜಾದಂಗವನ್ನು ಇತ್ತೀಚೆಗೆ ಅಧಿಕೃತ ಭೂ ವಲಸೆ ಚೆಕ್ಪೋಸ್ಟ್ಗಳಾಗಿ ನೇಮಿಸಲಾಯಿತು. ಗೋಜಾದಂಗ ಯಾವ ರಾಜ್ಯದಲ್ಲಿದೆ? ಉತ್ತರ ಪಶ್ಚಿಮ ಬಂಗಾಳ. ನಾನು ಕೂಡ ಡಿಜಿಟಲ್ ಎಂಬ ಶೀರ್ಷಿಕೆಯ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಕೇರಳ. ನಾನು ಕೂಡ ಡಿಜಿಟಲ್ ಎಂಬ ಶೀರ್ಷಿಕೆಯ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಕೇರಳ ರಾಜ್ಯವು ಪ್ರಾರಂಭಿಸಿದೆ. ನವೀಕರಿಸಿದ ಪ್ರಾಣಿ ಸಾರಿಗೆ ಸ್ಮಾರಕವನ್ನು ಭಾರತೀಯ ಸೇನೆಯು ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾಟಿಸಿತು? ಉತ್ತರ ಬೆಂಗಳೂರು. ಇತ್ತೀಚೆಗೆ ಪ್ರಕಟವಾದ ಅಡ್ವೆಂಚರ್ಸ್ ಆಫ್ ಎ ಡೇರ್ಡೆವಿಲ್ ಡೆಮೊಕ್ರಾಟ್ ಎಂಬ ಪುಸ್ತಕವು ಯಾವ ಮಾಜಿ ಮುಖ್ಯಮಂತ್ರಿಯ ಕಥೆಯನ್ನು ನಿರೂಪಿಸುತ್ತದೆ? ಉತ್ತರ ಬಿಜು ಪಟ್ನಾಯಕ್. ಇತ್ತೀಚೆಗೆ ಪ್ರಕಟವಾದ ಅಡ್ವೆಂಚರ್ಸ್ ಆಫ್ ಎ ಡೇರ್ಡೆವಿಲ್ ಡೆಮೊಕ್ರಾಟ್ ಎಂಬ ಪುಸ್ತಕವು ಒಡಿಶಾದ ಮಾಜಿ ಮುಖ್ಯಮಂತ್ರಿಯಾದಂತಹ ಬಿಜು ಪಟ್ನಾಯಕ್ ಕಥೆಯನ್ನು ನಿರೂಪಿಸುತ್ತದೆ. ಗಂಭೀರ ವಂಚನೆ ತನಿಖಾ ಕಚೇರಿಗೆ ತನಿಖಾ ಕೈಪಿಡಿಯನ್ನು ತಯಾರಿಸಲು ಇತ್ತೀಚೆಗೆ ಸ್ಥಾಪಿಸಲಾದ ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷರು ಯಾರು? ಉತ್ತರ ಇಂಜೆಟಿ ಶ್ರೀನಿವಾಸ್. ಇತ್ತೀಚೆಗೆ ನಾರಿ ಶಕ್ತಿ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದ ಅವನಿ ಚತುರ್ವೇದಿ, ಭವನ ಕಾಂತ್ ಮತ್ತು ಮೋಹನ್ ಸಿಂಗ್ ಜಿತರ್ವಾಲಾ ಅವರು ಯಾವ ವೃತ್ತಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಉತ್ತರ ಫೈಟರ್ ಪೈಲಟ್ಗಳು. ಇತ್ತೀಚೆಗೆ ನಾರಿ ಶಕ್ತಿ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದಂತಹ ಅವನಿ ಚತುರ್ವೇದಿ, ಭವನ ಕಾಂತ್ ಮತ್ತು ಮೋಹನ್ ಸಿಂಗ್ ಜಿತರ್ವಾಲಾ ಅವರು ಫೈಟರ್ ಪೈಲಟ್ಗಳಿಗೆ ಸಂಬಂಧಿಸಿದ್ದಾರೆ. ಎಂಎಸ್ಎಂಇ ಸಚಿವಾಲಯ ಆಯೋಜಿಸಿದ ಮಹಿಳಾ ಉದ್ಯಮಿಗಳ ಸಬಲೀಕರಣ ಸಮಾವೇಶ ಎಲ್ಲಿ ನಡೆಯಿತು? ಉತ್ತರ ನವದೆಹಲಿ. ಎಂಎಸ್ಎಂಇ ಸಚಿವಾಲಯ ಆಯೋಜಿಸಿದಂತಹ ಮಹಿಳಾ ಉದ್ಯಮಿಗಳ ಸಬಲೀಕರಣ ಸಮಾವೇಶವು ನವದೆಹಲಿಯಲ್ಲಿ ನಡೆಯಿತು. ಮಹಿಳಾ ವಿಜ್ಞಾನಿ ಯೋಜನೆ ಸಿ ಅಥವಾ ಕಿರಾನ್ ಐಪಿಆರ್ ಮತ್ತು ವಿಜ್ಞಾನ ಜ್ಯೋತಿ ಯಾವ ಕೇಂದ್ರ ಸಚಿವಾಲಯದ ಯೋಜನೆಗಳಾಗಿವೆ? ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಮಹಿಳಾ ವಿಜ್ಞಾನ ಯೋಜನೆ ಸಿ ಅಥವಾ ಕಿರಾನ್ ಐಪಿಆರ್ ಮತ್ತು ವಿಜ್ಞಾನ ಜ್ಯೋತಿ ಎಂಬುದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಯೋಜನೆಗಳಾಗಿವೆ. ಇತ್ತೀಚೆಗೆ ನಿಧನರಾದ ಹನ್ಸ್ರಾಜ್ ಭಾರದ್ವಾಜ್ ಅವರು ಯಾವ ಖಾತೆಯ ಮಾಜಿ ಕೇಂದ್ರ ಸಚಿವರಾಗಿದ್ದರು? ಉತ್ತರ ಕಾನೂನು ಮತ್ತು ನ್ಯಾಯ. 150 ರಣಜಿ ಟ್ರೋಫಿ ಪಂದ್ಯಗಳಲ್ಲಿ ಆಡಿದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರು? ಉತ್ತರ ವಾಸಿಂ ಜಾಫರ್.
150 ರಣಜಿ ಟ್ರೋಫಿ ಪಂದ್ಯಗಳಲ್ಲಿ ಆಡಿದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರಪ್ಪ ಅಂದ್ರೆ ವಾಸಿಂ ಜಾಫರ್ ಆಗಿರ್ತಾರೆ. ಬಿಸಿನೆಸ್ ಲೈನ್ ಚೇಂಜ್ ಮೇಕರ್ ಪ್ರಶಸ್ತಿಗಳಲ್ಲಿ ಯಾವ ಭಾರತೀಯ ಕ್ರೀಡಾಪಟುವನ್ನು ವರ್ಷದ ಚೇಂಜ್ ಮೇಕರ್ ಎಂದು ಹೆಸರಿಸಲಾಯಿತು? ಉತ್ತರ ದುತಿ ಚಂದ್. ಬಿಸಿನೆಸ್ ಲೈನ್ ಚೇಂಜ್ ಮೇಕರ್ ಪ್ರಶಸ್ತಿಗಳಲ್ಲಿ ದುತಿ ಚಂದ್ ಕ್ರೀಡಾಪಟುವನ್ನು ವರ್ಷದ ಚೇಂಜ್ ಮೇಕರ್ ಎಂದು ಹೆಸರಿಸಲಾಗಿದೆ. ಪಂಜಾಬ್ ಸರ್ಕಾರ ಪ್ರಾರಂಭಿಸಿರುವ ಕೋವಾ ಪಂಜಾಬ್ ಮೊಬೈಲ್ ಅಪ್ಲಿಕೇಶನ್ ಯಾವ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ? ಉತ್ತರ ಕೊರೋನಾ ವೈರಸ್. ಪಂಜಾಬ್ ಸರ್ಕಾರ ಪ್ರಾರಂಭಿಸಿರುವ ಕೋವಾ ಪಂಜಾಬ್ ಮೊಬೈಲ್ ಅಪ್ಲಿಕೇಶನ್ ಕೊರೋನಾ ವೈರಸ್ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ. ಲೆಫ್ಟಿನೆಂಟ್ ಜನರಲ್ ಕೆಜೆಎಸ್ ಧಿಲ್ಲಾನ್ ಅವರನ್ನು ಇತ್ತೀಚೆಗೆ ಯಾವ ಸಂಸ್ಥೆಯ ಮಹಾನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ? ಉತ್ತರ ರಕ್ಷಣಾ ಗುಪ್ತಚರ ಸಂಸ್ಥೆಗೆ. ಉತ್ತರ ರಕ್ಷಣಾ ಗುಪ್ತಚರ ಸಂಸ್ಥೆ. ಲೆಫ್ಟಿನೆಂಟ್ ಜನರಲ್ ಕೆಜೆಎಸ್ ಧಿಲ್ಲಾನ್ ಅವರನ್ನು ಇತ್ತೀಚೆಗೆ ರಕ್ಷಣಾ ಗುಪ್ತಚರ ಸಂಸ್ಥೆಯ ಮಹಾನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಶಾದಿ ಭಾಗ್ಯ ಯೋಜನೆ ಯಾವ ರಾಜ್ಯದ ಯೋಜನೆಯಾಗಿದೆ? ಉತ್ತರ ಕರ್ನಾಟಕ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಂದ್ರೆ ಶಾದಿ ಭಾಗ್ಯ ಯೋಜನೆಯನ್ನ ಇತ್ತೀಚೆಗೆ ಸ್ಟಾಪ್ ಮಾಡಲಾಗಿದೆ. ಆ ಒಂದು ಕಾರಣಕ್ಕಾಗಿ ಇದು ಸುದ್ದಿ ಮಾಡುತ್ತಿದೆ. ಈ ಒಂದು ಶಾದಿ ಭಾಗ್ಯ ಯೋಜನೆಯನ್ನ ರದ್ದು ಮಾಡಲಾಗಿದೆ. ಭಾರತದ ವಿದೇಶಾಂಗ ಸಚಿವಾಲಯದ ಈ ವಿದ್ಯಾಭಾರತಿ ಮತ್ತು ಈ ಆರೋಗ್ಯ ಭಾರತಿ ನೆಟ್ವರ್ಕ್ ಯೋಜನೆಯಲ್ಲಿ ಇತ್ತೀಚೆಗೆ 16ನೇ ಸದಸ್ಯರಾಗಿ ಯಾವ ದೇಶ ಸೇರಿಕೊಂಡಿದೆ? ಉತ್ತರ ಗ್ಯಾಂಬಿಯಾ. ಭಾರತದ ವಿದೇಶಾಂಗ ಸಚಿವಾಲಯದ ಈ ವಿದ್ಯಾಭಾರತಿ ಮತ್ತು ಈ ಆರೋಗ್ಯ ಭಾರತಿ ನೆಟ್ವರ್ಕ್ ಯೋಜನೆಯಲ್ಲಿ ಇತ್ತೀಚೆಗೆ 16ನೇ ಸದಸ್ಯರಾಗಿ ಗ್ಯಾಂಬಿಯಾ ದೇಶ ಸೇರಿಕೊಂಡಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ತಾರಾಮತಿ ಮತ್ತು ಪ್ರೇಮಮತಿಯ ಸಮಾಧಿಗಳು ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿವೆ? ಉತ್ತರ ತೆಲಂಗಾಣ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8, 2020 ವಿಷಯ ಯಾವುದು? ಉತ್ತರ ನಾನು ಪೀಳಿಗೆಯ ಸಮಾನತೆ, ಮಹಿಳೆಯರ ಹಕ್ಕುಗಳನ್ನು ಅರಿತುಕೊಳ್ಳುವುದು. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ 2020 ವಿಷಯ ವಸ್ತುವಾಗಿದೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಂಕಿತಾ ರೈನಾ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಉತ್ತರ ಟೆನ್ನಿಸ್. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಂಕಿತಾ ರೈನರ್ ಅವರು ಟೆನ್ನಿಸ್ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ಮಿಷನ್ ಶಕ್ತಿ ಎಂದು ಕರೆಯಲ್ಪಡುವ ಸ್ವಸಹಾಯ ಗುಂಪುಗಳಿಗಾಗಿ ವಿಶೇಷ ಇಲಾಖೆಯನ್ನು ಸ್ಥಾಪಿಸುವ ರಾಜ್ಯ ಯಾವುದು? ಉತ್ತರ ಒಡಿಶಾ. ಚುನಾವಣಾ ದುಷ್ಕೃತ್ಯವನ್ನು ನಿಗ್ರಹಿಸುವ ಮೊಬೈಲ್ ಅಪ್ಲಿಕೇಶನ್ ನೈಗಾ ಯಾವ ಭಾರತೀಯ ರಾಜ್ಯದ ಉಪಕ್ರಮವಾಗಿದೆ? ಉತ್ತರ ಆಂಧ್ರಪ್ರದೇಶ. ಚುನಾವಣಾ ದುಷ್ಕೃತ್ಯವನ್ನು ನಿಗ್ರಹಿಸುವ ಮೊಬೈಲ್ ಅಪ್ಲಿಕೇಶನ್ ಆದಂತ ನೈಗಾ ಆಂಧ್ರಪ್ರದೇಶದ ಉಪಕ್ರಮವಾಗಿದೆ. ಎಲ್ಲಾ ಉಳಿತಾಯ ಬ್ಯಾಂಕ್ ಖಾತೆಗಳಿಗೆ ಕನಿಷ್ಠ ಬಾಕಿ ಮೊತ್ತವನ್ನು ಯಾವ ಭಾರತೀಯ ಸಾರ್ವಜನಿಕ ವಲಯದ ಬ್ಯಾಂಕು ಮನ್ನಾ ಮಾಡಿದೆ? ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ವಿಶ್ವ ಆರ್ಥಿಕ ವೇದಿಕೆ ಅಥವಾ WEF ತನ್ನ 115 ಯುವ ಜಾಗತಿಕ ನಾಯಕರ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಎಷ್ಟು ಭಾರತೀಯರನ್ನು ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಉತ್ತರ 5. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ SIPRI ಯ ಹೊಸ ಮಾಹಿತಿ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಯಾವ ದೇಶವು ಅತಿ ಹೆಚ್ಚು ಶಸ್ತ್ರಾಸ್ತ್ರ ರಫ್ತು ಮಾಡುವ ದೇಶವಾಗಿದೆ? ಉತ್ತರ ಯುನೈಟೆಡ್ ಸ್ಟೇಟ್ಸ್. ಕೋವಿಡ್-19ಗೆ ಬೆಂಬಲ ನೀಡಲು ವ್ಯಾಪಾರ ಸಮುದಾಯವನ್ನು ಕರೆಯಲು ಯಾವ ಜಾಗತಿಕ ಸಂಸ್ಥೆ ಕೋವಿಡ್ ಆಕ್ಷನ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ?
ಉತ್ತರ ವಿಶ್ವ ಆರ್ಥಿಕ ವೇದಿಕೆ. ಈ ಒಂದು ವಿಶ್ವ ಆರ್ಥಿಕ ವೇದಿಕೆಯು ಕೋವಿಡ್-19ಗೆ ಬೆಂಬಲ ನೀಡಲು ವ್ಯಾಪಾರ ಸಮುದಾಯವನ್ನು ಕರೆಯಲು ಕೋವಿಡ್ ಆಕ್ಷನ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ. ಎಸ್ ದೇಸ್ವಾಲ್ ಅವರನ್ನು ಯಾವ ಭಾರತೀಯ ಪ್ಯಾರಾಮಿಲಿಟರಿ ಪಡೆಯ ಮಹಾನಿರ್ದೇಶಕರಾಗಿ ನೇಮಿಸಲಾಗಿದೆ? ಉತ್ತರ ಗಡಿ ಭದ್ರತಾ ಪಡೆ. ಎಸ್ ದೇಸ್ವಾಲ್ ಅವರನ್ನು ಗಡಿ ಭದ್ರತಾ ಪಡೆ ಮಹಾನಿರ್ದೇಶಕರಾಗಿ ನೇಮಿಸಲಾಗಿದೆ. 2020 6ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುಖ್ಯ ರಾಷ್ಟ್ರೀಯ ಕಾರ್ಯಕ್ರಮದ ಸ್ಥಳ ಯಾವುದು? ಉತ್ತರ ಲೇಹ್. 2020 6ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುಖ್ಯ ರಾಷ್ಟ್ರೀಯ ಕಾರ್ಯಕ್ರಮ ನಡೆಯುವಂತ ಸ್ಥಳ ಯಾವ್ದಪ್ಪ ಅಂದ್ರೆ ಲೇಹ್ ಆಗಿದೆ. 2024 ನಂತರ ರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಷ್ಟ್ರಪತಿಗೆ ಸ್ಪರ್ಧಿಸಲು ಅವಕಾಶ ನೀಡುವ ಮಸೂದೆಯನ್ನು ಯಾವ ದೇಶ ಸಂಸತ್ತು ಅಂಗೀಕರಿಸಿತು? ಉತ್ತರ ರಷ್ಯಾ. ರಾಷ್ಟ್ರೀಯ 6 ರೆಡ್ ಸ್ನೂಕರ್ ಚಾಂಪಿಯನ್ಶಿಪ್ ನ ರನ್ನರ್ ಅಪ್ ಯಾವ ಭಾರತೀಯ ಕ್ಯೂಯಿಸ್ಟ್? ಇದರಲ್ಲಿ ಪಂಕಜ್ ಅಡ್ವಾಣಿ ತಮ್ಮ 34ರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಉತ್ತರ ಇಶ್ಪ್ರೀತ್ ಸಿಂಗ್. ವಿಶ್ವ ಆರೋಗ್ಯ ಸಂಸ್ಥೆ ಕೋವಿಡ್-19 ಅನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿತು. WHO ಈ ಹಿಂದೆ ಯಾವ ರೋಗವನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿತು? ಉತ್ತರ H1N1 ಇನ್ಫ್ಲೂಯೆಂಜಾ. ವಿಶ್ವ ಆರೋಗ್ಯ ಸಂಸ್ಥೆ ಕೋವಿಡ್-19 ಅನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿತು. ಇದಕ್ಕಿಂತ ಹಿಂದೆ H1N1 ಇನ್ಫ್ಲೂಯೆಂಜಾವನ್ನು ಕೂಡ ಸಾಂಕ್ರಾಮಿಕ ರೋಗವೆಂದು ಘೋಷಿಸಿತ್ತು. ವಿಶ್ವ ಬ್ಯಾಂಕ್ ತನ್ನ ಗ್ರಾಮ ಪಂಚಾಯಿತಿಗಳಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಯಾವ ಭಾರತೀಯ ರಾಜ್ಯದೊಂದಿಗೆ $800 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿತು? ಉತ್ತರ ಹಿಮಾಚಲ ಪ್ರದೇಶ. ಉಗ್ರಾಣ ಸೌಲಭ್ಯವನ್ನು ಸ್ಥಾಪಿಸಲು ವಿಶೇಷ ಆರ್ಥಿಕ ವಲಯದೊಂದಿಗೆ ಪಾಲುದಾರಿಕೆ ಮಾಡಿದ ಮೊದಲ ಭಾರತೀಯ ವಿಮಾನಯಾನ ಯಾವುದು? ಉತ್ತರ ಸ್ಪೈಸ್ ಜೆಟ್. ಉಗ್ರಾಣ ಸೌಲಭ್ಯವನ್ನು ಸ್ಥಾಪಿಸಲು ವಿಶೇಷ ಆರ್ಥಿಕ ವಲಯದೊಂದಿಗೆ ಪಾಲುದಾರಿಕೆ ಮಾಡಿದ ಮೊದಲ ಭಾರತೀಯ ವಿಮಾನಯಾನ ಬಂದು ಸ್ಪೈಸ್ ಜೆಟ್ ಆಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕ್ರೈಮ್ ಮಲ್ಟಿ ಏಜೆನ್ಸಿ ಸೆಂಟರ್ ಯಾವ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದೆ? ಉತ್ತರ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುತ್ತಿರುವ ಕ್ರೈಮ್ ಮಲ್ಟಿ ಏಜೆನ್ಸಿ ಸೆಂಟರ್ ಅನ್ನೋದು ಈ ಒಂದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋಗೆ ಸಂಬಂಧಿಸಿದೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಅಥವಾ ICMR ನೆರವಿನೊಂದಿಗೆ ಅಭಿವೃದ್ಧಿಪಡಿಸಿದ ಸ್ಥಳೀಯ ಗ್ಲುಕೋಮೀಟರ್ ಹೆಸರೇನು? ಉತ್ತರ ಸುಚೆಕ್. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಅಥವಾ ICMR ನೆರವಿನೊಂದಿಗೆ ಅಭಿವೃದ್ಧಿಪಡಿಸಿದ ಸ್ಥಳೀಯ ಗ್ಲುಕೋಮೀಟರ್ ಹೆಸರು ಬಂದು ಸುಚೆಕ್ ಆಗಿದೆ. ಡೋಪಿಂಗ್ ಹಗರಣಗಳಿಗಾಗಿ ವಿಶ್ವ ಅಥ್ಲೆಟಿಕ್ಸ್ ಕೌನ್ಸಿಲ್ ಯಾವ ದೇಶದ ಅಥ್ಲೆಟಿಕ್ಸ್ ಫೆಡರೇಷನ್ಗೆ $10 ಮಿಲಿಯನ್ ದಂಡವನ್ನು ವಿಧಿಸಿತು? ಉತ್ತರ ರಷ್ಯಾ. ಡೋಪಿಂಗ್ ಹಗರಣಗಳಿಗಾಗಿ ವಿಶ್ವ ಅಥ್ಲೆಟಿಕ್ ಕೌನ್ಸಿಲ್ ಒಂದು ರಷ್ಯಾ ದೇಶದ ಅಥ್ಲೆಟಿಕ್ಸ್ ಫೆಡರೇಷನ್ಗೆ $10 ಮಿಲಿಯನ್ ಅನ್ನ ದಂಡವಾಗಿ ವಿಧಿಸಿದೆ. ಭಾರತೀಯ ನೌಕಾ ಹಡಗು ಅಥವಾ INS ಶಾರ್ದೂಲ್ ಅಗತ್ಯವಾದ ಆಹಾರ ಮತ್ತು ಪರಿಹಾರ ಸಾಮಗ್ರಿಗಳನ್ನು ಯಾವ ಪ್ರವಾಹ ಪೀಡಿತ ದೇಶಕ್ಕೆ ಹಸ್ತಾಂತರಿಸಬೇಕಾಯಿತು? ಉತ್ತರ ಮಡ್ಗಾಸ್ಕರ್. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವ ದೇಶದ ಮೇಲೆ ದಾಳಿ ಮಾಡುವುದನ್ನು ತಡೆಯುವ ನಿರ್ಣಯವನ್ನು US ಕಾಂಗ್ರೆಸ್ ಅಂಗೀಕರಿಸಿತು? ಉತ್ತರ ಇರಾನ್. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶದ ಮೇಲೆ ದಾಳಿ ಮಾಡುವುದನ್ನು ತಡೆಯುವ ನಿರ್ಣಯವನ್ನು US ಕಾಂಗ್ರೆಸ್ ಅಂಗೀಕರಿಸಿದೆ ಇತ್ತೀಚೆಗೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಪುನರ್ ನಿರ್ಮಾಣ ಯೋಜನೆ ಪ್ರಕಾರ ಯೆಸ್ ಬ್ಯಾಂಕಿಗೆ ರೂ 750 ಕೋಟಿಯನ್ನು ಯಾವ ಭಾರತೀಯ ಸಂಸ್ಥೆ ತುಂಬಿಸುವುದು? ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವ ಖನಿಜ ಗಣಿಗಾರಿಕೆಯನ್ನು ವಾಣಿಜ್ಯೀಕರಿಸಲು
ಪ್ರಸ್ತಾಪಿಸುವ ಖನಿಜ ಕಾನೂನುಗಳು ಅಥವಾ ತಿದ್ದುಪಡಿ ಮಸೂದೆ 2020 ರಾಜ್ಯಸಭೆ ಅಂಗೀಕರಿಸಿತು? ಉತ್ತರ ಕಲ್ಲಿದ್ದಲು. ಆರ್ಬಿಐನ ಇತ್ತೀಚಿನ ಅಧಿಸೂಚನೆಯ ಪ್ರಕಾರ 2019-20 ಏಪ್ರಿಲ್ನಿಂದ ಡಿಸೆಂಬರ್ ವರೆಗಿನ ಚಾಲ್ತಿ ಖಾತೆ ಕೊರತೆ ಅಥವಾ ಜಿಡಿಪಿಯ ಶೇಕಡಾವಾರು ಪ್ರಕಾರ ಏನು? ಉತ್ತರ 1%. 2020 ಮಾರ್ಚ್ ಮಂತ್ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.